ತುಂಬ ಸೌಂಡ್ ಬರ್ತಿದ್ದೇನೋ ಅಂದ್ಕೊಂಡೆ. ಶುರು ಮಾಡಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ತನ್ನ ಸ್ವರೂಪದ ಬಗ್ಗೆ ಉಪದೇಶ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರ ಶರೀರದಲ್ಲಿ ತಾನಿದ್ದು ಆ ಜೀವ, ಶರೀರದಲ್ಲಿರ್ತಕ್ಕಂಥ ಶರೀರಾಭಿಮಾನಿ ಜೀವ ಶರೀರವನ್ನು ಬಿಟ್ಟು ಹೋಗುವಾಗ ಅವನ ಜೊತೆಗೆ ನಾನೂ ಹೋಗ್ತೇನೆ. ಅವನು ಇನ್ನೊಂದು ಶರೀರವನ್ನು ಪ್ರವೇಶ ಮಾಡುವಾಗ ನಾನೂ ಅವನ ಜೊತೆಗೆ ಪ್ರವೇಶ ಮಾಡ್ತೇನೆ. ಕೇವಲ ಪ್ರವೇಶ ಮಾಡೋದಷ್ಟೇ ಅಲ್ಲ, 6 ಇಂದ್ರಿಯಗಳನ್ನು, ಅದರ ಭಾಗಗಳನ್ನು, 6 ಇಂದ್ರಿಯದ ಭಾಗಗಳನ್ನು ತೆಗೆದುಕೊಂಡು ಹೋಗ್ತೇನೆ. ಪುನಃ ಜೀವನ ಜೊತೆಗೆ ಬರುವಾಗ ಆ ಇಂದ್ರಿಯ ಭಾಗಗಳನ್ನು ಶರೀರಕ್ಕೆ ತರ್ತೇನೆ. ಇದೆಲ್ಲ ನನ್ನ ಕಾರ್ಯ. ಆ ಜೀವ ಇಂದ್ರಿಯಗಳ ಮೂಲಕ ವಿಷಯವನ್ನು ಭೋಗಿಸುವಾಗ ನಾನೂ ಕೂಡ ಅದೇ ಶರೀರದಲ್ಲಿದ್ದು ವಿಷಯ ಭೋಗ ಮಾಡ್ತೇನೆ. ಆದರೆ ಇಷ್ಟೇ ವ್ಯತ್ಯಾಸ, ಆ ಜೀವನು ಇಂದ್ರಿಯಗಳ ಮೂಲಕ ಸಾರಭಾಗ ಅಸಾರಭಾಗ ಎರಡನ್ನೂ ಅನುಭವಿಸ್ತಾನೆ. ನಾನು ಸಾರಭಾಗ ಮಾತ್ರ ಅನುಭವಿಸುವ. ಹೇಗೆ ಪ್ರಣತಿಯಲ್ಲಿ ಎಣ್ಣೆ ಹಾಕಿ ಬತ್ತಿ ಹಾಕಿ ದೀಪ ಹಚ್ಚಿದರೆ ಆ ಜ್ಯೋತಿ, ಆ ದೀಪ ಎಣ್ಣೆಯನ್ನು ಮಾತ್ರ ಹೀರ್ತದೆ,
ಆ ಪ್ರಣತೆಯಲ್ಲಿರ್ತಕ್ಕಂಥ ಕಸ ಕಡ್ಡಿ ಹುಳ ಹುಪ್ಪಡಿ ಎಲ್ಲ ಬಿಡ್ತದೆ, ಎಣ್ಣೆಯನ್ನು ಮಾತ್ರ ಹೀರ್ತದೆ. ಅದರಂತೆ ನಾನು ಜೀವ ಅನುಭವಿಸುವಂಥ ಶುಭಾಶುಭ ಕರ್ಮಗಳಲ್ಲಿ ಕೇವಲ ಶುಭವನ್ನು ಮಾತ್ರ ನಾನು ಸ್ವೀಕಾರ ಮಾಡ್ತೇನೆ ಹೊರತು ಅಶುಭವನ್ನು ಸ್ವೀಕಾರ ಮಾಡೋದಿಲ್ಲ. ಅದಕ್ಕಾಗಿ ನಾನು ಜೀವನ ಜೊತೆಗೆ ಜೀವನ ಶರೀರದಲ್ಲಿ ಇರ್ತೇನೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ದೇಹದಿಂದ ಜೀವ ಹೋಗುವಾಗ ಜೀವ ಹೋದದ್ದು ಅಷ್ಟು ಅನುಭವಕ್ಕೆ ಬರ್ತದೆ, ನಾನು ಹೋದೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ನಾನೂ ಹೊರಟಿರ್ತೇನೆ, ಪ್ರವೇಶ ಮಾಡುವಾಗ ನಾನೂ ಪ್ರವೇಶ ಮಾಡ್ತೇನೆ. ಗುಣಾನ್ವಿತಂ ಭುಂಜಾನಂ, ಕೇವಲ ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತೇನೆ. ಇದನ್ನು ವಿಮೂಢಾಃ ನಾನು ಪಶ್ಯಂತಿ ಜ್ಞಾನಚಕ್ಷುಷಃ. ವಿಮೂಢರಾದವರು ಇದನ್ನು ತಿಳ್ಕೊಳ್ಳೋದಿಲ್ಲ. ಜ್ಞಾನಚಕ್ಷುಷಃ ಪಶ್ಯಂತಿ, ಮೂಢರಿಗೆ ತಿಳಿಯೋದಿಲ್ಲ. ಯಾಕೆ ತಿಳಿಯೋದಿಲ್ಲ ಅಂದರೆ, ಪರಮಾತ್ಮ ಸೃಷ್ಟಿ ಮಾಡುವಾಗ ಜೀವರ ಇಂದ್ರಿಯಗಳನ್ನು ಬಹಿರ್ಮುಖವನ್ನಾಗೇ ಸೃಷ್ಟಿ ಮಾಡಿದ್ದಾನೆ. ಅದರ ಸ್ವಭಾವ ಹಾಗೆ ಮಾಡಿದೆ. ನೀರಿನ ಸ್ವಭಾವ ತಗ್ಗಿದ್ದಲ್ಲಿ ಹೋಗೋದು, ಬೆಂಕಿಯ ಸ್ವಭಾವ ಊರ್ಧ್ವಜ್ವಲನ. ಬೆಂಕಿ ಕಡ್ಡಿ ಕೊರೆದರೆ ಮೇಲ್ಮುಖವಾಗೇ ಜ್ಯೋತಿ ಹೋಗ್ತದೆ, ನೀರು ಕೆಳಮುಖವಾಗಿ ಹರಿತದೆ. ಹಾಗೆ ಇಂದ್ರಿಯಗಳ ಸ್ವಭಾವ ಏನು ಅಂತಂದರೆ ಬಹಿರ್ಮುಖವಾಗಿ ಹೋಗೋದೇ ಇಂದ್ರಿಯ ಸ್ವಭಾವ. ಅಂತರ್ಯಾಮಿಯ ಕಡೆ ಇಂದ್ರಿಯಗಳು ಹೋಗೋದಿಲ್ಲ, ಬಹಿರ್ಮುಖವಾಗಿ ಹೋಗ್ತದೆ. ಪರಾಂಚಿಖಾನಿ ವ್ಯತೃಣಾತ್ ಸ್ವಯಂಭೂ ತಸ್ಮಾತ್ ಪರಾಕ್ ಪಶ್ಯತಿ ನಾಂತರಾತ್ಮನ್. ಇಂದ್ರಿಯಗಳನ್ನೆಲ್ಲ ಬಹಿರ್ಮುಖವಾಗಿ ಹೋಗುವಂತೆ ಮಾಡಿದ. ಒಳಗಡೆ ಅಂತರ್ಮುಖಿಯಾಗಿ ಇಂದ್ರಿಯಗಳು ಹೋಗೋದೇ ಇಲ್ಲ. ಆದ್ದರಿಂದ ಹೊರಗಿದ್ದದ್ದನ್ನು ನೋಡ್ತದೆ ಹೊರತು ಒಳಗೆ ಪರಮಾತ್ಮ ಇದ್ದು ಸಾರವನ್ನು ಭೋಗಿಸ್ತಾನೆ ಅನ್ನೋದನ್ನು ವಿಮೂಢರು ತಿಳ್ಕೊಳ್ಳೋದಿಲ್ಲ. ಜೀವನ ಜೊತೆಗೆ ಇದ್ದದ್ದು ಹೋದದ್ದನ್ನು ತಿಳ್ಕೊಳ್ಳೋದಿಲ್ಲ. ಇಂದ್ರಿಯಗಳ ಸ್ವಭಾವ ಹಾಗೆ. ಪಶ್ಯಂತಿ ಜ್ಞಾನಚಕ್ಷುಷಃ, ಜ್ಞಾನಚಕ್ಷುಷ್ಕರು ಅದನ್ನು ತಿಳ್ಕೊಳ್ತಾರೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತಿ ಆತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ. ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗದ ಸಿದ್ಧಿ ಉಳ್ಳಂಥ ಯೋಗಿಗಳು ಪ್ರಯತ್ನಪೂರ್ವಕವಾಗಿ ಇಂದ್ರಿಯಗಳನ್ನು ಪ್ರತ್ಯಾಹಾರ ಮಾಡಿ ಶಾಸ್ತ್ರಾದಿಗಳ ಅಧ್ಯಯನದಿಂದ ನಮ್ಮೊಳಗೆ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಯತಂತಹ ಅಂದರೆ ಪ್ರಯತ್ನಶೀಲರು. ಶಾಸ್ತ್ರಾಧ್ಯಯನ, ಪ್ರತ್ಯಾಹಾರ, ಇಂದ್ರಿಯಗಳನ್ನು ಪ್ರತ್ಯಾಹಾರ ಅಂದರೆ ವಾಪಸ್ ಹೇಳ್ಕೊಳ್ಳೋದು, ಬಹಿರ್ಮುಖವಾಗಿ ಹೋಗಿರ್ತದೆ, ಅಂತರ್ಮುಖಿಯಾಗಿ ಮಾಡಿಕೊಳ್ಳೋದು. ಇಂಥ ಪ್ರಯತ್ನಶೀಲರಾದವರು ಆತ್ಮನ್ಯವಸ್ಥಿತಂ, ನಮ್ಮೊಳಗೆ ಪರಮಾತ್ಮ ಇದ್ದಾನೆ ಅನ್ನೋದನ್ನು ಅವರು ತಿಳ್ಕೊಳ್ತಾರೆ. ಇನ್ನು ಕೆಲವರು ಶಾಸ್ತ್ರಾಧ್ಯಯನ ಮಾಡಿದರೂ ಕೂಡ, ಪ್ರಯತ್ನಶೀಲರಾದರೂ ಕೂಡ ಅಕೃತಾತ್ಮಾನಃ ನೈನಂ ಪಶ್ಯಂತಿ. ಅಕೃತಾತ್ಮಾನಃ ಅಂದರೆ ಅಶುದ್ಧ ಅಂತಃಕರಣ ಉಳ್ಳವರು. ಅಂತಃಕರಣ ಬಹಿರ್ಮುಖವಾಗೇ ಹೋಗಿ ವಿಷಯ ಪದಾರ್ಥಗಳ ಕಡೆಯೇ ಹೋಗಿ ಅದರ ಸಂಪರ್ಕದಿಂದ ಯಾರ ಅಂತಃಕರಣ ಅಶುದ್ಧವಾಗಿರ್ತದೆ ಅಂಥವರು ಎಷ್ಟು ಅಧ್ಯಯನಾದಿಗಳ ಪ್ರಯತ್ನ ಮಾಡಿದರೂ ಕೂಡ ಅವರಿಗೆ ಅಂತರ್ಯಾಮಿಯಾದ ಪರಮಾತ್ಮನ ಜ್ಞಾನ ಬರೋದಿಲ್ಲ. ಅಕೃತಾತ್ಮಾನಃ ಅಂದರೆ ಅಶುದ್ಧ ಅಂತಃಕರಣ. ಅಶುದ್ಧವಾದ ಅಂತಃಕರಣ ಯಾಕಾಗ್ತದೆ? ಯಾವಾಗಲೂ ಬಹಿರ್ಮುಖವಾಗಿ ಹೋಗಿ ವಿಷಯ ಸಂಪರ್ಕದಿಂದ ಅಶುದ್ಧ ಆಗ್ತದೆ. ಬರೇ ಭಾಷ್ಯ ವಿಷಯಗಳ ಸಂಪರ್ಕದಿಂದ ಅದು ಮೈಲಿಗೆ ಆಗಿಬಿಡ್ತದೆ, ಅಂತಃಕರಣ ಅಶುದ್ಧವಾಗ್ತದೆ. ಭಗವಂತನ ಬಳಿ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅಂತರ್ಮುಖಿ ಆಗೋದಿಲ್ಲ. ಅಕೃತಾತ್ಮಾನಃ ಅಶುದ್ಧ ಅಂತಃಕರಣ ನೈನಂ ಪಶ್ಯಂತಿ, ಪರಮಾತ್ಮನನ್ನು ತಿಳ್ಕೊಳ್ಳೋದಿಲ್ಲ. ಆದ್ದರಿಂದ ಭಗವಂತನ ಕಡೆ ನಮ್ಮ ಇಂದ್ರಿಯಗಳೆಲ್ಲ ಹೋಗಬೇಕು. ಆವಾಗ ಮಾತ್ರ ಶಾಸ್ತ್ರಾಧ್ಯಯನಾದಿ ಪ್ರಯತ್ನದಿಂದ ಪರಮಾತ್ಮನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅದನ್ನೇ ಭಾಗವತದಲ್ಲಿ ಹೇಳಿದ್ದಾರೆ. ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ ಸಮಾಸನ್
ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ ನ ಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ನ ತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರೀಯಸೀರಪಿ ವಾಚಃ. ಎಂಥ ಶ್ರೇಷ್ಠ ಗ್ರಂಥಗಳಾದರೂ ಕೂಡ ಅವನಿಗೆ ಭಗವಂತನ ತತ್ವಜ್ಞಾನವನ್ನು ಉಂಟು ಮಾಡೋದಿಲ್ಲ. ವರೀಯಸೀರಪಿ ವಾಚಃ. ಯಾಕೆ ಅಂತಂದರೆ ಯಸ್ಯ, ಯಾರಿಗೆ ಈ ಭೌತಿಕ ಪದಾರ್ಥಗಳು ಭೋಗ ಸಾಮಗ್ರಿ ಇದು ಸ್ವಪ್ನ ಪದಾರ್ಥ ತುಲ್ಯ ಅಂತ ಜ್ಞಾನ ಬರೋದಿಲ್ವೋ ಅಂಥವರಿಗೆ ಎಷ್ಟು ಶಾಸ್ತ್ರ, ಎಂಥ ದಿವ್ಯಶಾಸ್ತ್ರವೂ ಕೂಡ ಅವರ ಮೇಲೆ ಏನೂ ಪ್ರಭಾವ ಬೀರೋದಿಲ್ಲ. ನಯಸ್ಯ ಹೇಯಾನುಮಿತಂ ಸ್ವಯಂ ಸ್ಯಾತ್. ಆದ್ದರಿಂದ ಈ ಸ್ವಪ್ನೇ ನಿರುಕ್ತ್ಯ ಗೃಹಮೇಧಿ ಸೌಖ್ಯಂ. ಗೃಹಮೇಧಿ ಅಂದರೆ ಗೃಹಸ್ಥಾಶ್ರಮಿಗಳು. ಆ ಗೃಹಸ್ಥಾಶ್ರಮಗಳ ಸೌಖ್ಯವೇ ಪರಮ ಸೌಖ್ಯ ಅಂತ ಯಾರು ಭಾವಿಸಿರ್ತಾರೆ, ಅದು ಸ್ವಪ್ನ ತುಲ್ಯ ಅಂತ ಭಾವಿಸಬೇಕು, ಶಾಶ್ವತ ಅಲ್ಲ ಅಂತ ಭಾವಿಸಬೇಕು. ಹಾಗೆ ಭಾವಿಸದೆ ಅದನ್ನೇ ಪರಮ ಗುರಿ ಅಂತ ಮಾಡಿಕೊಂಡವರಿಗೆ ತತ್ವಗ್ರಹಣಾಯ ವರೀಯಸೀರಪಿ ವಾಚಃ. ಎಷ್ಟು ಶ್ರೇಷ್ಠವಾದ ಗ್ರಂಥಗಳಿದ್ದರೂ ಕೂಡ ಅದು ಅವರಿಗೆ ಪ್ರಭಾವ ಬೀರೋದಿಲ್ಲ. ಆದ್ದರಿಂದ ಭೌತಿಕ ಸುಖದಿಂದ ವಿಮುಖರಾಗಬೇಕು, ಪ್ರತ್ಯಾಹಾರ ಆಗಬೇಕು, ಇಂದ್ರಿಯಗಳನ್ನೆಲ್ಲ ಅಂತರ್ಮುಖಿಯಾಗಿ ಮಾಡಿಕೊಳ್ಬೇಕು. ಅಂಥವರಿಗೆ ಮಾತ್ರ ಪರಮಾತ್ಮ ಗೋಚರನಾಗ್ತಾನೆ. ದೋಣಿ ನಮಗೆ ಬೇಕಾದ ದಡಕ್ಕೆ ಹೋಗಬೇಕಾದ್ರೆ ಆ ದೋಣಿಯನ್ನು ಗೂಟಕ್ಕೆ ಕಟ್ಟಿ ಹಾಕಿರ್ತಾರೆ. ಆ ಹಗ್ಗ ಬಿಚ್ಚಿ ಹುಟ್ಟು ಹಾಕಿದರೆ ಮಾತ್ರ ಆ ಹುಟ್ಟು ಹಾಕೋದ್ರಿಂದ ದೋಣಿ ಹೋಗ್ತದೆ. ಮಥುರಾದ ಪಂಡಾಗಳ ಕಥೆ ಅಂತ ಒಂದು ಪ್ರಸಿದ್ಧಿ ಇದೆ. ಮಥುರಾದಲ್ಲಿ ಅನೇಕ ಪಂಡಾಗಳಿದ್ದರಂತೆ. ಅವರೊಂದು ಸಲ ಪ್ರಯಾಗ ಸ್ನಾನ ಮಾಡಬೇಕು ಅಂತ ಯೋಚನೆ ಮಾಡಿದರು. ಸಂಗಮ, ತ್ರಿವೇಣಿ ಸಂಗಮ, ಪ್ರಯಾಗ ಸ್ನಾನ ಮಾಡೋಣ ಅಂತ. ಮಥುರಾದಿಂದ ಯಮುನಾ ನದಿ ಪ್ರಯಾಗಕ್ಕೆ ಬರ್ತದೆ. ಅವರೆಲ್ಲ ವಿಚಾರ ಮಾಡಿದರು ಪಂಡಾಗಳು, ಇಲ್ಲಿ ರಾತ್ರಿ ಊಟ ಮಾಡಿ ದೋಣಿಯಲ್ಲಿ ಕೂತ್ಕೊಳ್ಳೋಣ, ಸರದಿ ಪ್ರಕಾರ ಒಬ್ಬರಾದ ಮೇಲೆ ಒಬ್ಬರು ಹುಟ್ಟಾಕೋದು, ಬೆಳಗಾಗೋ ಹೊತ್ತಿಗೆ ಪ್ರಯಾಗ ಸೇರ್ತದೆ, ಸ್ನಾನ ಮಾಡಿ ದೋಣಿಯಲ್ಲಿ ವಾಪಸ್ ಬರೋಣ ಅಂತ. ರಾತ್ರಿ ಊಟ ಮಾಡಿದರು, ಸ್ವಲ್ಪ ಪಾನವನ್ನು ಮಾಡಿದ್ರಂತೆ. ಮಾಡಿ ಊಟ ಪಾನ ಎಲ್ಲ ಮಾಡಿ ದೋಣಿಯಲ್ಲಿ ಕೂತರು. ಹುಟ್ಟು ಹಾಕ್ತಾ ಇದ್ದಾನೆ ಒಬ್ಬ, ಹುಟ್ಟು ಹಾಕ್ತಾ ಇದ್ದಾನೆ. ಬೆಳಕರಿತು. ರಾತ್ರಿ ಶುರು ಮಾಡಿದ್ದಾರೆ ಹುಟ್ಟು ಹಾಕಲಿಕ್ಕೆ, ಬೆಳಕರಿತು. ಬೆಳಕರಿದಾಗ ಕಣ್ಣುಜ್ಜಿಕೊಂಡು ಒಬ್ಬ ನೋಡಿದ. ಅವ್ರ ಮನೆ ಹೆಣ್ಮಕ್ಳು ನೀರಿಗೆ ಬಂದಿದ್ರಂತ ಅಲ್ಲಿಗೆ. ಮಥುರಾದವರೇ ಅವ್ರ ಮನೆ ಹೆಣ್ಮಕ್ಳು ಕೊಡ ತೊಗೊಂಡು ನೀರಿಗೆ ಬಂದಿದ್ದಾರೆ. ಪಕ್ಕದವನನ್ನು ಎಬ್ಬಿಸಿದ. ಏನೋ ಇದು ನಮ್ಮ ಮಥುರಾ ಘಾಟ್ ಇದ್ದಂಗೆ ಇದೆಯಲ್ಲ ಅಂತ ಅವನು. ಇಲ್ಲ ಇದು ಪ್ರಯಾಗದ ಘಾಟ್ ಅಂತ ಅವನು. ಒಂದೇ ರೀತಿ ಇರ್ತದೆ ಘಾಟ್ಗಳೆಲ್ಲ ಅಂತ. ಕೊನೆಗೆ ಸ್ವಲ್ಪ ಹೊತ್ತಿಗೆ ಪೂರ್ತಿ ಬೆಳಕು ಹರಿದ ಮೇಲೆ ನೋಡ್ತಾರೆ, ಎಲ್ಲ ಅವರವ್ರ ಹೆಣ್ಮಕ್ಳು ನೀರಿಗೆ ಬಂದಿದ್ದಾರೆ. ಅವರು ಆಶ್ಚರ್ಯವಾಗಿ ಅವರು ಕೂತಿದ್ದಾರೆ. ಏನಿಲ್ಲೇ ಇದ್ದೀರಲ್ಲ ಅಂತ ಕೇಳಿದೆ. ಅವನು ಹುಟ್ಟು ಹಾಕಿದ್ದೀಯೋ ಇಲ್ಲೋ ನೀನು? ಹುಟ್ಟು ಹಾಕಿದ್ದೀನಿ. ಮತ್ತು ಯಾಕೆ ಪ್ರಯಾಗಕ್ಕೆ ಹೋಗಿಲ್ಲ ದೋಣಿ? ಯಾಕೆ ಹೋಗಿಲ್ಲ ಅಂತಂದರೆ ಆ ಗೂಟಕ್ಕೆ ಕಟ್ಟಿದ ಹಗ್ಗ ಬಿಚ್ಚಿಲ್ಲ, ಅದಕ್ಕೆ ಹೋಗಿಲ್ಲ ಅಷ್ಟೇ. ಹುಟ್ಟೇನೋ ಹಾಕೇ ಇದ್ದಾನೆ, ಹಾಕ್ತಾ ಇದ್ದಾನೆ, ಹಗ್ಗ ಬಿಚ್ಚಿಲ್ಲ. ಅದು ಪ್ರವಾಹಕ್ಕೆ ಈಚೆ ಬರಬಾರ್ದು ಅಂತ ಒಂದು ಹಗ್ಗ ಕಟ್ಟಿರ್ತಾರೆ, ಅದು ಬಿಚ್ಚಿಲ್ಲ. ಎಷ್ಟು ಹುಟ್ಟು ಹಾಕಿದ್ರೇನು? ಯತಂತೋ ಪ್ರಕೃತಾತ್ಮಾನಃ ನೈನಂ ಪಶ್ಯಂತಿ ಅಚೇತಸಃ. ಎಷ್ಟು ಹುಟ್ಟು ಹಾಕಿದರೂ ಕೂಡ ಆ ಗೂಟಕ್ಕೆ ಕಟ್ಟಿದ ಹಗ್ಗ ಬಿಚ್ಚಬೇಕು. ಹಾಗೆ ಈ ಸ್ನೇಹ ಪಾಶ, ಪ್ರಪಂಚ ಪತ್ನಿ ಪುತ್ರಾದಿ ಸ್ನೇಹ ಪಾಶವನ್ನು ಬಿಚ್ಚಿ ಆಮೇಲೆ ನಾವು ಪ್ರಯತ್ನ ಮಾಡಿದರೆ ಆಗ ನಮ್ಮ ಮನಸ್ಸೆಂಬ ದೋಣಿ ಪರಮಾತ್ಮನ ಕಡೆ ಹೋಗ್ತದೆ. ಇಲ್ಲದಿದ್ದರೆ ನಿಂತಲ್ಲೇ ನಿಂತಿರ್ತದೆ. ಪ್ರಯತ್ನ ಮಾಡಬೇಕು. ಗೂಟಕ್ಕೆ ಕಟ್ಟಿದ ಹಗ್ಗ ಬಿಚ್ಚದೇ ಇದ್ದರೆ ಹಾಗೆ ಅಂತ. ಇನ್ನು ತನ್ನ ಅಂತರ್ಯಾಮಿತ್ವ ಏನು ಹೇಳಿದ್ದ ಅದನ್ನು ವಿವರಣೆ ಮಾಡ್ತಾ ಇದ್ದಾನೆ ಕೃಷ್ಣ. ಯದಾ ಆದಿತ್ಯಗತಂ ತೇಜೋ ಜಗದ್ಭಾಸಯತೆಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಅಧಶ್ಚ ಮೂಲಾನ್ಯನುಸಂತತಾನಿ ಅಂತ ಹಿಂದೆ ಬಂದಿತ್ತು. ಮೂಲಾನಿ ಅಂತಂದರೆ ವಿಷ್ಣು ರೂಪಗಳು. ಅಧಶ್ಚ ಅನುಸಂತತಾನಿ. ಅಧಃ ಅಂದರೆ ರೆಂಬೆ ಅದರಂತೆ ಇರತಕ್ಕಂಥ ಈ ಎಲ್ಲ ತತ್ವಾಭಿಮಾನಿ ದೇವತೆಗಳು ಜೀವರಾಶಿಗಳಲ್ಲಿ ಪರಮಾತ್ಮನ ಮೂಲ ರೂಪ ಸೇರಿಕೊಂಡಿದೆ, ವ್ಯಾಪ್ತವಾಗಿದೆ ಅಂತ ಏನು ಹೇಳಿದ್ರು ಅದನ್ನೇ ಬಿಡಿಸ್ತಾ ಇದ್ದಾನೆ. ಉದಾಹರಣೆಗೆ ಸೂರ್ಯನಲ್ಲಿಯೂ ಪರಮಾತ್ಮನ ರೂಪಗಳೇ ವ್ಯಾಪಿಸಿದೆ, ಚಂದ್ರನಲ್ಲಿ ವ್ಯಾಪಿಸಿದೆ. ಸೂರ್ಯನ ಗುಣ ಏನು?
ಜಗದ್ಭಾಸಕತ್ವ, ಜಗದ್ಭಾಸಯತೆ ಸೂರ್ಯ, ಜಗತ್ತಿಗೆ ಒಳ್ಳೆ ಬೆಳಕು ಕೊಡ್ತಾನೆ ಸೂರ್ಯ. ಸೂರ್ಯನಿಂದ ಬೆಳಕು ಬರ್ತದೆ. ಇದು ಯಾರ ಬೆಳಕು? ಸೂರ್ಯನಿಂದ ಬರೋ ಬೆಳಕಲ್ಲ, ಪರಮಾತ್ಮನಿಂದ ಬರೋ ಬೆಳಕು. ಸೂರ್ಯ ಬರೇ ದ್ವಾರ ಅಷ್ಟೇ, ಅವನು ಮಧ್ಯದಲ್ಲಿರ್ತಕ್ಕಂಥವನು. ಸೂರ್ಯನ ಮೂಲಕ ಪರಮಾತ್ಮ ತಾನೇ ಜಗತ್ತನ್ನು ಬೆಳಗಿಸ್ತಾನೆ. ಯದ್ ಆದಿತ್ಯಗತಂ ತೇಜ, ಸೂರ್ಯನಲ್ಲಿ ಏನು ತೇಜಸ್ಸಿದೆ, ಜಗತ್ತನ್ನು ಬೆಳಗಿಸ್ತಕ್ಕಂಥ ಪ್ರಕಾಶ, ಅದು ಮಾಮಕಂ ವಿದ್ಧಿ, ಅದು ನಂದೇ ತೇಜಸ್ಸು. ಅಷ್ಟೇ ಅಲ್ಲ, ಸೂರ್ಯನಲ್ಲಿ ಅನೇಕ ತೇಜಸ್ಸು ಅಂದರೆ ಅನೇಕ ಗುಣಗಳಿದೆ. ಆರೋಗ್ಯಪ್ರದತ್ವ, ಸೂರ್ಯ ಒಳ್ಳೆ ಆರೋಗ್ಯ ಕೊಡ್ತಕ್ಕಂಥವನು. ಶಾಸ್ತ್ರದಲ್ಲಿ ಹೇಳ್ತಾರೆ, ದಶ ವೈದ್ಯ ಸಮೋ ರವಿಹಿ ಅಂತ. 10 ಡಾಕ್ಟ್ರ್ ಮಾಡೋ ಕೆಲಸ ಒಬ್ಬ ಸೂರ್ಯ ಮಾಡ್ತಾನಂತೆ. ದಶ ವೈದ್ಯ ಸಮೋ ರವಿಹಿ ಅಂದರೆ 10 ಡಾಕ್ಟ್ರು ಎಷ್ಟು ಪ್ರಯತ್ನಪೂರ್ವಕ ಆರೋಗ್ಯ ಕೊಡಬಹುದೋ ಒಬ್ಬ ಸೂರ್ಯ ಕೊಡ್ತಾನೆ. ಸೂರ್ಯನ ಬಿಸಿಲಲ್ಲಿ ಆ ಗುಣ ಇದೆ ಅಂತ. ಇದೆಲ್ಲ ತತ್ತೇಜೋ ವಿದ್ಧಿ ಮಾಮಕಂ, ಸೂರ್ಯನ ಒಳಗಿರ್ತಕ್ಕಂಥ ಸೂರ್ಯಾಂತರ್ಗತ ನಾರಾಯಣನಾದ ನನ್ನ ತೇಜಸ್ಸೇ ಅದು. ನೀರು ಸ್ವಚ್ಛವಾಗಿರಬೇಕಾದರೆ ಸೂರ್ಯನ ಬೆಳಕು ಬೀಳಬೇಕು, ಸೂರ್ಯನ ಕಿರಣ ಬೀಳಬೇಕು, ನೀರು ಸ್ವಚ್ಛ. ಮನೆ ಒಳಗಡೆ ನೀರು ಮಾಡೋದಿಲ್ಲ, ಸೂರ್ಯನ ಬೆಳಕು ಬೀಳಬೇಕು. ಅದು ಬೀಳಬೇಕಾದ್ರೆ, ಅದು ನೀರು ಸ್ವಚ್ಛ ಆಗಬೇಕಾದ್ರೆ ಆ ಸೂರ್ಯನ ಬೆಳಕು, ಅದು ನಂದೇ ಬೆಳಕು. ಪರಮಾತ್ಮ ಹೇಳ್ತಾನೆ, ಯದ್ ಆದಿತ್ಯಗತಂ ತೇಜ. ಅದಕ್ಕೆ ಹೇಳ್ತಾರೆ, ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯವನ್ನು ಸೂರ್ಯ ಕೊಡ್ತಾನೆ. ಸೂರ್ಯನಿಂದ ಆರೋಗ್ಯ ಬಯಸಬೇಕು ಅಂತಂದರೆ ಸೂರ್ಯನಲ್ಲಿ ಆರೋಗ್ಯಪ್ರದತ್ವ, ಜಗತ್ ಪ್ರಕಾಶಕತ್ವ, ಇನ್ನು ಒಣಗಿಸೋದು, ಭೂಮಿಯನ್ನು ಒಣಗಿಸ್ತಾನೆ, ಬಟ್ಟೆ ಒಣಗಿಸ್ತಾನೆ. ಇದೆಲ್ಲ ಅಗ್ನಿ ಮಾಡೋದಿಲ್ಲ. ಅಗ್ನಿಯ ಕೆಲಸನೇ ಬೇರೆ, ಸೂರ್ಯನ ಕೆಲಸನೇ ಬೇರೆ, ಚಂದ್ರನ ಕೆಲಸನೇ ಬೇರೆ. ಇವೆಲ್ಲ ಜ್ಯೋತಿಷ್ ಪದಾರ್ಥಗಳೇ, ಆದರೆ ಒಂದೊಂದರಲ್ಲಿ ಒಂದೊಂದು ವಿಧವಾದ ತೇಜಸ್ಸಿದೆ. ಅದೆಲ್ಲ ನಂದೇ ತೇಜಸ್ಸು. ಯತ್ ಚಂದ್ರಮಸಿ, ಚಂದ್ರನಲ್ಲಿರ್ತಕ್ಕಂಥ ತೇಜಸ್ಸೇನಿದೆ, ಬೆಳದಿಂಗಳು, ಅದು ನಂದೇ ಅಂತಾನೆ ಪರಮಾತ್ಮ. ಚಂದ್ರ ಅವನ ಬೆಳದಿಂಗಳು ಬಿದ್ದರೇ ಸಸ್ಯಗಳು ಅಭಿವೃದ್ಧಿ ಆಗ್ತದೆ. ಸೂರ್ಯನ ಬೆಳಕಿಗೆ ಸಸ್ಯ ಅಭಿವೃದ್ಧಿ ಆಗೋದಿಲ್ಲ. ಒಂದು ತುಳಸಿ ಗಿಡ ಸಸಿ ತಂದು ಮನೇಲಿ ನೆಟ್ಟರೆ, ಬೆಳಗ್ಗೆ ನೆಟ್ಟರೆ ರಾತ್ರಿವರೆಗೂ ಅದು ಮಲ್ಕೊಂಡೇ ಬಿಟ್ಟಿರ್ತದೆ. ಹೋಯ್ತೇನೋ ಅಂತ ಅಂದ್ಕೋತೀವಿ, ಮರುದಿವಸ ಬೆಳಗ್ಗೆ ನೋಡುವಾಗ ಗಟ್ಟಿ ನಿಂತಿರ್ತದೆ, ಚಿಗುರಾಗಿ ನಿಂತಿರ್ತದೆ. ಯಾಕೆ? ಸೂರ್ಯನ ಬೆಳದಿಂಗಳು ಬೀಳಬೇಕು. ಸೂರ್ಯನ ಬೆಳದಿಂಗಳಿಗೆ ಸಸ್ಯ ಬಹಳ ಮುಖ್ಯ. ಇದು ಚಂದ್ರನ ಬೆಳದಿಂಗಳಿಗೆ ಸಸ್ಯ ಬೆಳೆಯೋದು. ಯತ್ ಚಂದ್ರಮಸಿ ಯಚ್ಚಾಗ್ನವು, ಅಗ್ನಿಯಲ್ಲಿ, ಅಗ್ನಿಯಲ್ಲೇನೇ ಅನ್ನ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ. ಅಗ್ನಿಯ ತಾಪ ಬೇಕು, ಅದು ನಂದೇನೆ. ಇನ್ನು ದೇವತೆಗಳಲ್ಲಿ ಇದೆಲ್ಲ ಹೇಳಿದ್ದು ಸೂರ್ಯ, ಚಂದ್ರ, ಅಗ್ನಿ ಮುಂತಾದ ದೇವತೆಗಳಲ್ಲಿರ್ತಕ್ಕಂಥದ್ದು ಏನೇನು ಸ್ವಭಾವ ಇದೆ ಅದೆಲ್ಲ ನಂದೇ, ನಾನೇ ಅವರಿಗೆ ಕೊಟ್ಟಿರೋದು ಈ ಗುಣಗಳನ್ನು. ಇನ್ನು ಜಡ ಪದಾರ್ಥ ಪಂಚಭೂತಗಳಲ್ಲಿ ಭೂಮಿ, ನೀರು, ಆಕಾಶ, ಎಷ್ಟು ಗುಣ ಇದೆ. ಭೂಮಿಯಲ್ಲಿ ಸಸ್ಯವನ್ನು ಬೆಳೆಸ್ತಕ್ಕಂಥ ಗುಣ ಇದೆ. ಸಸ್ಯ ಬೆಳೀತದೆ ಭೂಮಿಯಿಂದ, ಒಳ್ಳೆ ಮಣ್ಣಿನಿಂದ ಸಸ್ಯ ಬೆಳೀತದೆ. ಭೂಮಿಯಲ್ಲೇ ನಾವು ನಿಂತಿದ್ದೇವೆ, ನಮ್ಮನ್ನು ಧರಿಸಿರೋದೇ ಭೂಮಿ. ಯಾವ ಶಕ್ತಿ ಭೂಮಿಗೆ! ಇಷ್ಟು ಜನರು ಭೂಮಿಯಲ್ಲಿದ್ದಾರೆ, ಅದು ಭೂಕಂಪ ಆಗೋದಿಲ್ಲ, ಅಪರೂಪಕ್ಕೆಲ್ಲೋ ಆಗ್ತದೆ. ಅಂತೂ ಭೂಮಿ ಇಷ್ಟು ಧರಿಸಬೇಕಾದ್ರೆ ಅದರ ಶಕ್ತಿ ಏನದು? ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹಂ ಓಜಸ. ಓಜಸ ಅಂದರೆ ನನ್ನ ಶಕ್ತಿಯಿಂದ ನಾನೇ ಧಾರಯಾಮಿ, ಭೂಮಿಯಲ್ಲಿ ನಿಂತಿದ್ದೇನಷ್ಟೇ. ಭೂಮಿಯ ಒಳಗಡೆ ಪ್ರವೇಶ ಮಾಡಿ ನಾನೇ ಎಲ್ಲರನ್ನೂ ಕೂಡ ಧರಿಸಿರೋದು. ಸಸ್ಯಗಳು ಬೆಳೀತದೆ. ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ. ಸೋಮೋ ಭೂತ್ವ, ಚಂದ್ರನೊಳಗಿದ್ದುಕೊಂಡು, ಸೌಮ್ಯ ಗುಣೋಪೇತ ನಾನು ಚಂದ್ರನಲ್ಲಿದ್ದುಕೊಂಡು ನನ್ನ ಪ್ರಕಾಶದಿಂದ ಸಸ್ಯಗಳನ್ನು ಚೆನ್ನಾಗಿ ಬೆಳೆಸ್ತಾ ಇದ್ದೇನೆ. ಇದು ಬರೇ ಗಾಮ್ ಅಂತ ಅಷ್ಟೇ ಹೇಳಿದರು. ಇದೇ ರೀತಿ ಎಲ್ಲ ಪಂಚಭೂತಗಳನ್ನು ಇಟ್ಕೊಳ್ಬೇಕು. ನೀರಿನಲ್ಲಿದ್ದಾನೆ. ನೀರು ತೃಪ್ತಿದಾಯಕ. ನೀವು ಪಾನಕ ಕುಡೀರಿ, ಅಷ್ಟು ತೃಪ್ತಿ ಆಗೋದಿಲ್ಲ. ಊಟ ಮಾಡಿದರೆ ಆಗೋದಿಲ್ಲ. ನೀರು ಮಾತ್ರ ತೃಪ್ತಿದಾಯಕ. ಎಷ್ಟು ಊಟ ಮಾಡಿದರೂ ನೀರು ಬೇಕೇ ಬೇಕು. ಬೇಕಾದಷ್ಟು ಬಡಿಸಿ ನೀರು ಹಾಕಲಿಲ್ಲ ಅಂತಂದರೆ ಉಪಯೋಗ ಇಲ್ಲ. ಆ ನೀರಿನಲ್ಲಿ ನಾನಿದ್ದೇನೆ. ಬರೇ ನೀರಿನಲ್ಲಿರೋದಿಲ್ಲ, ನೀರಿನಲ್ಲಿ ಮಾಧುರ್ಯ ಅನ್ನೋ ರಸ ಇದೆ. ರಸೋಹಮಪ್ಸು ಕೌಂತೆಯ ಅಂತ ಹಿಂದೆ ಹೇಳಿದ್ರದ್ದೇ ವಿವರಣೆ. ಭೂಮಿಯಲ್ಲಿ ನಾನಿದ್ದೇನೆ, ನೀರಿನಲ್ಲಿ ನಾನಿದ್ದೇನೆ.
ಆ ಮಾಧುರ್ಯ ಗುಣ ನಂದೇ ಅದು. ಬೆಂಕಿ ಅದು ಹೇಳಾಯಿತು, ಜಡವಾದಂಥ ಬೆಂಕಿಯಲ್ಲೂ ಕೂಡ ನಾನಿದ್ದೇನೆ, ಹೀಗೆ ಪಂಚಭೂತಗಳಲ್ಲಿದ್ದೇನೆ. ಇನ್ನು ಮನುಷ್ಯರಲ್ಲಿಯೂ ಕೂಡ ಮನುಷ್ಯರ ದೇಹದ ಒಳಗಡೆ ಹೊಟ್ಟೆಯಲ್ಲಿ ನಾನಿದ್ದೇನೆ, ಹೃದಯದಲ್ಲಿ ನಾನಿದ್ದೇನೆ. ನಮ್ಮ ಹೊಟ್ಟೆಯಲ್ಲಿದ್ದು ಏನು ಮಾಡ್ತಾನೆ ಪರಮಾತ್ಮ? ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾವು ಬರೀ ಚತುರ್ವಿಧ ಅನ್ನ ತಿನ್ಲಿಕ್ಕೆ ಮಾತ್ರ ನಮಗೆ ಬರ್ತದೆ. ಅದು ಒಳಗಡೆ ಹೋಗಿ ಪಚನ ಆಗಬೇಕಲ್ಲ, ಆ ಪಚನ ಮಾಡಿಸೋ ನಾನು ಅಂತಾನೆ ಪರಮಾತ್ಮ. ಅದಕ್ಕೆ ಊಟಕ್ಕೆ ಕೂತಾಗಿ ಈ ಶ್ಲೋಕ ಹೇಳೋದುಂಟು ಪದ್ಧತಿ. ಅಹಂ ವೈಶ್ವಾನರೋ ಭೂತ್ವ ಅಂತ ಶ್ಲೋಕ ಹೇಳಿ ಊಟ ಮಾಡ್ತಾರೆ. ಯಾಕೆ? ಆ ಉಂಡದ್ದು ಪಚನ ಆಗಬೇಕಾದ್ರೆ ಅದು ಭಗವಂತನ ಪ್ರೇರಣೆ ಬೇಕದಕ್ಕೆ. ಉಪನಿಷತ್ತಿನಲ್ಲಿ ಬಂದ ಪ್ರಮೇಯ ಇದು. ವೈಶ್ವಾನರ ನಾಮಕನಾಗಿರ್ತಕ್ಕಂಥ ಪರಮಾತ್ಮ. ವೈಶ್ವಾನರ ಅಂದರೆ ವಿಶ್ವನರ ಸಂಬಂಧಿ. ವಿಶ್ವನರ ಅಂದರೆ ಎಲ್ಲ ಜೀವರು, ಎಲ್ಲ ಮನುಷ್ಯರು. ಅವರ ಒಳಗಡೆ, ಹೊಟ್ಟೆಯ ಒಳಗಡೆ ಪರಮಾತ್ಮ ವೈಶ್ವಾನರ ನಾಮಕನಾಗಿದ್ದು ಪ್ರಾಣಾಪಾನ ಸಮಾಯುಕ್ತ. ಬರೇ ಪ್ರಾಣ ಅಪಾನ ಮಾತ್ರ ಅಲ್ಲ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಪ್ರಾಣದೇವರ ಪಂಚರೂಪಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಅವರ ಮೂಲಕವಾಗಿ ನಾವು ಉಂಡದ್ದನ್ನೆಲ್ಲ ಜೀರ್ಣ ಮಾಡಿಸೋನವು, ಪಚನ ಮಾಡಿಸೋನವು. ನಾವು ಹೊಟ್ಟೆಯಲ್ಲಿ ತುಂಬಿಕೊಳ್ತೇವೆ, ನಾವು ಇಟ್ಕೊಳ್ತೇವೆ. ಅದು ಅಲ್ಲಿ ರಸ ಆಗಬೇಕು, ಭೋಜನ ರಸ. ಅಂದರೆ ನಾವೇನು ಪದಾರ್ಥ ತಿಂತೇವೆ ಅದರಲ್ಲಿ ಮಲಿನ ಭಾಗ ಇರ್ತದೆ, ಎಷ್ಟೋ ಭಾಗ ತ್ಯಾಜ್ಯ ಭಾಗ ಇರ್ತದೆ. ಬೇಕಾದ ಭಾಗ, ದೇಹಕ್ಕೆ ಬೇಕಾದ ಭಾಗ ಇರ್ತದೆ, ತ್ಯಾಜ್ಯಾಂಶಗಳಿರ್ತದೆ. ಅಪಾನ ಅನ್ನುವಂಥ ಪ್ರಾಣದೇವರ ರೂಪ, ಅಪಾನ ನಾಮಕ ರೂಪ, ಆ ತಿಂದದ್ರಲ್ಲಿ, ಊಟ ಮಾಡಿದ್ದರಲ್ಲಿ ತ್ಯಾಜ್ಯಾಂಶವನ್ನು ಅಪನಯತಿ ಅಂದರೆ ಕೆಳಮುಖವಾಗಿ ಕಳಿಸ್ತಾನೆ. ಇನ್ನು ಪ್ರಾಣನಾಮಕನಾದ ಪರಮಾತ್ಮ ಕಣ್ಣಿನಲ್ಲಿ, ಅದು ವಾಯುದೇವರು ಕಣ್ಣಿನಲ್ಲಿ, ಮೂಗಿನಲ್ಲಿ, ಬಾಯಿಯಲ್ಲಿ, ಕಿವಿಯಲ್ಲಿ ಪ್ರಾಣ ಇರ್ತಾನೆ. ಯಾಕೆ? ಪ್ರಾಣ ಅಂದರೆ ಪ್ರಕೃಷ್ಟವಾದ ಕೆಲಸ ಮಾಡಿಸುವವನು ಪ್ರಾಣ. ಅನ ಅಂದರೆ ಕೆಲಸ, ಅನ ಪ್ರಾಣ. ಪ್ರಕೃಷ್ಟವಾದ ಕೆಲಸ ಅಂದರೆ ಯಾವುದು? ಕಣ್ಣಿನಿಂದ ಭಗವಂತನ ದರ್ಶನ ಮಾಡೋದು, ಗ್ರಂಥಾವಲೋಕನ ಮಾಡೋದು ಪ್ರಕೃಷ್ಟವಾದ ಕೆಲಸ. ಮೂಗಿನಿಂದ ಶ್ವಾಸೋಚ್ಛ್ವಾಸ, ಅದಂತೂ ಬೇಕೇ ಬೇಕು, ಪ್ರಕೃಷ್ಟವಾದದ್ದು. ಬಾಯಿಯಿಂದ ಸ್ತೋತ್ರ ಹೇಳೋದು, ಭಗವಂತನ ನಾಮಕೀರ್ತನೆ ಮಾಡೋದು ಪ್ರಕೃಷ್ಟವಾದ ಕೆಲಸ. ಕಿವಿಯಿಂದ ಭಗವಂತನ ತತ್ವಶ್ರವಣ. ಹಾಗಾಗಿ ಕಿವಿಯಿಂದ, ಮೂಗಿನಿಂದ, ಕಣ್ಣಿನಿಂದ, ಬಾಯಿಯಿಂದ ಏನು ಪ್ರಕೃಷ್ಟವಾದ ಕೆಲಸ ನಡೀತದೆ ಇದೆಲ್ಲ ಪ್ರಾಣನಾಮಕ ವಾಯುದೇವರು ಮಾಡೋದು. ಅಪ ಅಂದರೆ ಕೆಳಮಟ್ಟ ಅಂತ ಅರ್ಥ. ಪ್ರಕೃಷ್ಟ ಅಪ ಅಂದರೆ ಕೆಳಗೆ. ಮಲಮೂತ್ರಗಳನ್ನು ಅಂದರೆ ತಿಂದಂಥ ಆಹಾರದಲ್ಲಿ ಮಲಿನ ಭಾಗವನ್ನು ಕೆಳಗಡೆ ಕಳಿಸೋದು ಅಪಾನ. ಕುಡಿದಂಥ ಪದಾರ್ಥಗಳಲ್ಲಿ, ಪೇಯ ವಸ್ತುಗಳಲ್ಲಿ ಮಲಿನ ಭಾಗ ಇರ್ತದೆ, ಅದನ್ನು ಮೂತ್ರವಾಗಿ ಮಾಡಿ ಕೆಳಗಡೆ ಕಳಿಸುವವನು ಅಪಾನನೇ. ಪ್ರಾಣ ಅಪಾನ. ಸಮಾನ ಅನ್ನೋ ವಾಯು ಏನು ಮಾಡ್ತಾನೆ ಅಂತಂದರೆ ತಿಂದ ಪದಾರ್ಥಗಳನ್ನು ರಸರೂಪ ಮಾಡಿ, ಆ ರಸರೂಪ ಮಾಡುವಾಗಲೇ ತ್ಯಾಜ್ಯ ಭಾಗ ಸಿಗ್ತದೆ. ಕಬ್ಬನ್ನು ಯಂತ್ರಕ್ಕೆ ಹಾಕಿ ಹಿಂಡಿದಾಗ ರಸ ಬರ್ತದೆ, ಒಂದಿಷ್ಟು ತ್ಯಾಜ್ಯಾಂಶ ಬಿಸಾಡ್ತೇವೆ. ಮಾವಿನ ಹಣ್ಣು ರಸಾಯನ ಮಾಡುವಾಗ ರಸ ತೆಗಿತೇವೆ, ತ್ಯಾಜ್ಯಾಂಶ ಬಿಸಾಡ್ತೇವೆ. ಹಾಗೆ ಊಟ ಮಾಡಿದ್ದರಲ್ಲಿ ರಸ ಮಾಡ್ತಾನೆ, ತ್ಯಾಜ್ಯಾಂಶವನ್ನು ಅಪಾನ ವಾಯುದೇವರು ಕೆಳಗಡೆ ಹಾಕ್ತಾರೆ. ಅದನ್ನು ಈ ಸಮಾನ ಏನಿದ್ದಾನೆ, ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ರಸ ಹೋಗಬೇಕು ಅಂತ ಸಮಾನವಾಗಿ ಹಂಚಿಡ್ತಾನೆ. ಅದಕ್ಕೆ ಸಮಾನ ಅಂತ ಅವನಿಗೆ ಹೆಸರು. ಸಮಂ ಅಂದರೆ ಆಯಾ ನಾಡಿಯ ಯೋಗ್ಯತೆಗೆ ಅನುಗುಣವಾಗಿ ಹಂಚಿಡೋದು ಸಮಾನ. ಈ ಕಣ್ಣಲ್ಲಿ ನಾಡಿ ಇದೆ, ಕೈಯಲ್ಲಿದೆ, ಕಿವಿಯಲ್ಲಿದೆ, 72,000 ನಾಡಿಗಳಿದ್ದಾವೆ. ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ನಮ್ಮ ಊಟದ ರಸ ಹೋಗಬೇಕು. ಈಗ ಅಡಿಗೆ ಮಾಡೋರು ಅಡಿಗೆ ಮಾಡ್ತಾರೆ. ಅಡಿಗೆ ಮನೆಯಲ್ಲಿ ಒಬ್ಬ ವ್ಯವಸ್ಥಾಪಕ ಇರ್ತಾನೆ. ಸಣ್ಣ ಬಕೀಟು, ದೊಡ್ಡ ಬಕೀಟು, ಸಣ್ಣ ಸೌಟು, ಚಮಚ ಇವೆಲ್ಲ ಹಾಕಿಟ್ಟಿರ್ತಾನೆ. ಯಾರ್ಯಾರಿಗೆ ಎಷ್ಟೆಷ್ಟು ಬಡಿಸ್ಬೇಕು ಅಂತ ಸಮಾನ ಅಂದರೆ ಅವರವ್ರ ಯೋಗ್ಯತೆಗೆ ಸಮಾನವಾಗಿ ಹಂಚಿಡ್ತಾನೆ.
ದೊಡ್ಡ ದೊಡ್ಡ ಆಚಾರ ಕೂತಿದ್ರೆ ತುಪ್ಪದ ಸೌಟೆ ಇಟ್ಟಿರ್ತಾನೆ, ಇನ್ನು ಕೆಲವು ಕಡೆ ಚಮಚ ಇಟ್ಟಿರ್ತಾನೆ, ಇದರಲ್ಲೇ ಬಡಿಸ್ರಿ ಅಂತ. ಕ್ವಚಿತ್ ಬಿಂದು ಕ್ವಚಿತ್ ಧಾರ ಕ್ವಚಿತ್ ಬಿಂದು ಕ್ವಚಿತ್ ಕಟಕಟ ಧ್ವನಿ ಅಂತ. ಕೆಲವು ಕಡೆ ತುಪ್ಪದ ಧಾರೆ, ಕೆಲವು ಕಡೆ ಬಿಂದು, ಕೆಲವು ಕಡೆ ಬರೀ ಶಬ್ದ, ಚಮಚಕ್ಕೂ ಪಾತ್ರೆಗೂ ಶಬ್ದ ಅಷ್ಟೆ. ಅಂತೂ ಸಮಾನವಾಗಿ ಹಂಚಿಡೋದು ಅವರು, ಯೋಗ್ಯತೆಗೆ ಸಮಾನವಾಗಿ. ಹಾಗೆ ಯಾವ್ಯಾವ ನಾಡಿಗೆ ಎಷ್ಟೆಷ್ಟು ಬೇಕು ಭೋಜನ ರಸ ಅದನ್ನು ಹಂಚಿಡೋದು ಸಮಾನ. ವ್ಯಾನವಾಯು ಏನು ಮಾಡ್ತಾನೆ ಅಂದರೆ ವಿವಿಧ ನಾಡಿಗಳಲ್ಲಿ ಸಂಚಾರ ಮಾಡಿ ಅದನ್ನಲ್ಲಿ ಮುಟ್ಟಿಸೋದು ವ್ಯಾನ. ಹೀಗೆ ಸಮಾನ ಸಮಂ ನಯತಿ, ಸಮವಾಗಿ ಹಂಚಿಡೋದು. ವ್ಯಾನ ವಿವಿಧ ನಾಡಿಗಳಲ್ಲಿ ಸಂಚಾರ ಮಾಡ್ತಾನೆ. ಪ್ರಾಣ ಈ 4 ಕಣ್ಣು, ಮೂಗು, ಬಾಯಿ, ಕಿವಿ ಇದರಲ್ಲಿದ್ದುಕೊಂಡು ಪ್ರಕೃಷ್ಟ ಕೆಲಸ ಮಾಡಿಸ್ತಾನೆ. ಅದು ಮಾಡಬೇಕಾದ್ರೂ ಊಟ ಬೀಳಬೇಕು. ಊಟ ಮಾಡಿದ್ರೇ ಕಣ್ಣಿಗೆ ಶಕ್ತಿ ಬರ್ತದೆ, ಕಿವಿ ಕೇಳಿಸ್ತದೆ. ಊಟ ಮಾಡಲಿಲ್ಲ ಅಂದರೆ ಕಣ್ಣು ಕತ್ತಲೆ ಬರ್ತದೆ. 3 ದಿವಸ ಊಟ ಮಾಡಲಿಲ್ಲ ಅಂದರೆ ಕಣ್ಣು ಕತ್ತಲೆ. ಆದ್ದರಿಂದ ಅಲ್ಲಿ ಇದೆಲ್ಲ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ, 4 ವಿಧವಾದ ಆಹಾರ: ಲೇಹ್ಯ, ಚೋಷ್ಯ, ಪೇಯ, ಖಾದ್ಯ. ಖಾದ್ಯ ಅಂದರೆ ಹಲ್ಲಿದ್ದವರು ತಿನ್ನೋದು ಖಾದ್ಯ, ಚಕ್ಕಲಿ, ಕೋಡುಬಳೆ ಇಂಥದ್ದು. ಪೇಯ ಅಂದರೆ ಕುಡಿಯೋದು. ಲೇಹ್ಯ ಅಂದರೆ ಹಲ್ಲಿಲ್ದಿದ್ರೂ ಪರವಾಗಿಲ್ಲ, ದವಡೆಯಲ್ಲಿ ಹಾಕ್ಕೊಂಡೇ ತಿಂದುಬಿಡ್ಬೋದು, ಲೇಹ್ಯ. ಚೋಷ್ಯ ಅಂದರೆ ನೆಕ್ಕೋದು, ದವಡೆನೂ ಬೇಕಾಗಿಲ್ಲ, ಸುಮ್ಮನೆ ನೆಕ್ಕೋದು, ಚಟ್ನಿ, ಗೊಜ್ಜು ಇಂಥವೆಲ್ಲ ಚೋಷ್ಯ ಅಂತ. 4 ವಿಧವಾದ ಆಹಾರ ಸಾಮಗ್ರಿಯನ್ನು ನಾವು ತಗೋತೇವೆ. ಆದರೆ ಪ್ರಾಣ, ಅಪಾನ, ವ್ಯಾನ, ಉದಾನ. ಉದಾನನ ಕೆಲಸ ಏನು ಅಂತಂದರೆ ಕಂಠದಲ್ಲಿದ್ದುಕೊಂಡು ಉದಾನ ಶಬ್ದಗಳನ್ನು ನುಡಿಸೋದು ಅವನು ಉದಾನ. ಕೆಲವು ಸಲ ಗಂಟ್ಲಿಗೆ ಬೀಳ್ತದೆ ಅಂತಾರೆ. ಗಂಟ್ಲಿಗೆ ಬೀಳೋದು ಅಂದರೆ ಉದಾನ ತನ್ನ ಕೆಲಸ ನಿಲ್ಲಿಸಿದರೆ ಗಂಟ್ಲು ಬಿದ್ದುಬಿಡ್ತದೆ. ಹೀಗೆ ಉದಾನ ನಾಮಕ ವಾಯುದೇವರು ಗಂಟ್ಲಲ್ಲಿರ್ತಾರೆ. ಈ ರೀತಿ ಪಂಚರೂಪಿ ಪ್ರಾಣದೇವರು, ಪ್ರಾಣದೇವರ 5 ರೂಪಗಳನ್ನು ಜೊತೆಗಿಟ್ಟುಕೊಂಡು ಅವರನ್ನು ನಿಯಮನ ಮಾಡ್ತಾ ಪ್ರತಿಯೊಬ್ಬರ ಶರೀರದಲ್ಲಿ ವೈಶ್ವಾನರ ಇದ್ದು ಈ ಕೆಲಸ ಮಾಡಿ ಉಂಡದ್ದನ್ನು ಪಚನ ಮಾಡಿಸುವವನು. ಇದನ್ನೇ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಎಂಥ ಸೈನ್ಸ್ ನೋಡ್ರಿ ಇದು. ನಾವು ತಿನ್ನೋದಷ್ಟೇ ಗೊತ್ತು ನಮಗೆ, ಒಳಗಡೆ ಯಾರ್ಯಾರು ಅದನ್ನು ರಸ ಮಾಡ್ತಾರೆ, ಒಳಗಡೆ ಸ್ವಚ್ಛ ಮಾಡಿ ಕಸ ಗುಡಿಸೋರು ಯಾರು? ಈಗ ಅಪಾನವಾಯು ಇಲ್ಲದೇ ಇದ್ದರೆ, ಆ ಮಲಿನ ಭಾಗ ದೇಹದಿಂದ ಹೊರಗೆ ಹೋಗದೇ ಇದ್ದರೆ ಗತಿ ಏನು? ಮನೆಯಲ್ಲಿದ್ದ ಕಸ, ಬಾಳೆಹಣ್ಣು ಸಿಪ್ಪೆ ಕಸ ಎಲ್ಲ ಮನೆಯಲ್ಲೇ ಇತ್ತು ಅಂತಾದರೆ ಅದನ್ನು ಹೊರಗೆ ಹಾಕ್ತೇವೆ ಇಲ್ಲೋ ಕಸ ಗುಡಿಸಿ. ಹಾಗೆ ಪರಮಾತ್ಮ ವೈಶ್ವಾನರ ಅಪಾನ ಎಂಬಂಥ ಪ್ರಾಣದೇವರ ರೂಪದಿಂದ ಒಳಗಿನ ಮಲಿನ ಭಾಗವನ್ನು ಹೊರಗೆ ಹಾಕಿಸ್ತಾನೆ. ಪ್ರಾಣನನ್ನು ಮೇಲ್ಗಡೆ ಕಳಿಸಿ ಇಷ್ಟು ಮಾಡಿಸ್ತಾನೆ, ಉದಾನನನ್ನು ಇಲ್ಲಿ ಕಳಿಸಿ ಮಾತಾಡ್ಲಿಕ್ಕೆ ಬರೋ ಹಾಗೆ ಮಾಡ್ತಾನೆ. ಅದಕ್ಕೂ ಊಟ ಮಾಡಿದ ರಸ ಬೇಕು, ಇಲ್ಲದಿದ್ದರೂ ಧ್ವನಿ ಹೊರಡೋದಿಲ್ಲ. ಏಕಾದಶಿ ದಿವಸ ಧ್ವನಿ ಹೊರಡೋದಿಲ್ಲ ಜಾಸ್ತಿ. 2 ಏಕಾದಶಿ ಮಾಡಿದ್ರಂತೂ ಅವತ್ತು ಪುರಾಣವೇ ಇಲ್ಲ, ಯಾಕೆ ಧ್ವನಿ ಬರೋದಿಲ್ಲ. ಅದಕ್ಕೆಲ್ಲ ವೈಶ್ವಾನರ ಆ ಕೆಲಸ ಮಾಡಿಸ್ತಾನೆ. ಇದು ಬಹಳ ಅದ್ಭುತವಾದ ವ್ಯಾಪಾರ ಅಂತ ತೋರಿಸ್ತಾನೆ. ಅದಾಯಿತು. ಇದು ಉದರದಲ್ಲಿದ್ದು ಮಾಡೋದು. ಇನ್ನು ಹೃದಯದಲ್ಲಿದ್ದೇನು ಮಾಡ್ತಾನೆ ಪರಮಾತ್ಮ? ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಮತ್ತ ಸ್ಮೃತಿರ್ಜ್ಞಾನಮಪೋಹನಂಚ. ಹೃದಯದಲ್ಲಿದ್ದುಕೊಂಡು ಪರಮಾತ್ಮ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಸಂಕಲ್ಪ ಮಾಡುವಾಗ ಹೇಳ್ತಿರ್ತಾರೆ. ಹೃತ್ಕಮಲ ಮಧ್ಯ ನಿವಾಸಿ ಏನು ಮಾಡ್ತಾನೆ ಹೃದಯದಲ್ಲಿದ್ದುಕೊಂಡು? ಬಹಳ ಬಹಳ ವಿಶೇಷ ವಿಚಾರ ಉಂಟು. ಹೃದಯದಲ್ಲಿದ್ದುಕೊಂಡು ನೆನಪಿನ ಶಕ್ತಿ ಕೊಡೋದು ಅವನು. ಹೃದಯದಲ್ಲಿದ್ದುಕೊಂಡು ದಿನಾ ಆಫೀಸ್ಗೆ ಹೋಗ್ತೇವೆ, ಎಲ್ಲಿದೆ ನಮ್ಮನೆ ಅಂತ ನೆನಪಿರ್ತದೆ. ಕೆಲವರಿಗೆ ನೆನಪಿಲ್ದೇನೂ ಇರ್ಬೋದು, ಹೆಚ್ಚು ಕಡಿಮೆಯಾಗಿ, ಅಂತೂ ನೆನಪಿರ್ತದೆ. ಇದು ದಿನಾ ಬರೋ ನೆನಪಿದು. ನನ್ನ ಪತ್ನಿ, ನನ್ನ ಪುತ್ರರು, ನಮ್ಮ ತಂದೆ ತಾಯಿಗಳು, ಈ ನೆನಪು ಇದು ಶಾಶ್ವತ ನೆನಪು, ಪ್ರತಿನಿತ್ಯ ಬೇಕಾದ ನೆನಪು. ಇದನ್ನು ಕೊಡೋದು ಪರಮಾತ್ಮ. ಸ್ಮೃತಿ ಜ್ಞಾನಂ, ಹೊಸ ವಿಷಯಗಳ ಅನುಭವವನ್ನು ತಂದುಕೊಡೋದು ಪರಮಾತ್ಮ. ಏನಾದರೂ ಹೇಳಿದರೆ ಅರ್ಥ ಆಗಬೇಕಲ್ಲ, ಅನುಭವಕ್ಕೆ ಬರದೇ ಇದ್ದರೆ ಹೇಳಿದ ವಿಷಯ ಅದನ್ನು ಪರಮಾತ್ಮ ತಂದುಕೊಡ್ತಾನೆ. ಅಪೋಹನಂಚ, ಕೆಲವನ್ನು ಮರೆಸ್ತಾನೆ. ಅಪೋಹನ ಅಂದರೆ ಮರುವು.
ಸ್ಮರಣೆ ಕೊಡುವವನು ಅವನೇ, ವಿಸ್ಮರಣೆ ಕೊಡುವವನು ಅವನೇ. ಯಾಕೆಂದರೆ ಎಲ್ಲವೂ ನೆನಪಿದ್ದರೆ ಮನುಷ್ಯನಿಗೆ ಬದುಕಲಿಕ್ಕಾಗಲ್ಲ, ಕೆಲವು ಮರಿಲೇಬೇಕು. ಯಾರೋ ಏನೋ ಅಂದಿರ್ತಾರೆ, ಸದಾ ಅದು ನೆನಪಿತ್ತು ಅಂತಂದರೆ ಹೇಗೆ ಬದುಕಲಿಕ್ಕೆ ಸಾಧ್ಯ? ಅದನ್ನೆಲ್ಲ ಮರೆಸ್ತಾನೆ. ಸಣ್ಣ ವಯಸ್ಸಿನಲ್ಲಿದ್ದಾಗ ಅಪ್ಪ ಅಮ್ಮ ಏನೋ ಅಂದಿರ್ತಾರೆ ಅನ್ನಿಸ್ಕೊಂಡಿರ್ತೀವಿ, ಅದು ಹಗಲೆಲ್ಲ ನೆನ್ಪಿಟ್ಕೊಂಡು ಅವ್ರಿಗೆ ಚುಚ್ತಾ ಇದ್ರು, ಅವತ್ತು ನೀವು ಹೆಂಗೆ ಅಂದಿದ್ರಿ, ಅವತ್ತು ಹಿಂಗೆ ಅಂದಿದ್ರಿ ಅಂತ ನೆನ್ಪಿಟ್ಕೊಂಡು ಹೋದರೆ ಜೀವನ ನಡಿಲಿಕ್ಕೆ ಸಾಧ್ಯನಾ? ಎಷ್ಟೋ ಮರಿಬೇಕಾಗ್ತದೆ. ಆ ಮರುವು ಕೊಡೋನು ಅವನು, ಅದೊಂದು ದೊಡ್ಡ ವರ. ಇಲ್ದಿದ್ರು ಎಷ್ಟು ಕಹಿ ಅನುಭವಗಳಾಗ್ತದೆ ಈ ಜೀವನದಲ್ಲಿ. ಅದೆಲ್ಲ ಮರೀದೇ ಇದ್ದರೆ ಅವನಿಗೆ ನೆಮ್ಮದಿ ಹೇಗೆ ಮನಸ್ಸಿಗೆ? ಪತಿಪತ್ನಿಯರು ಜಗಳಾಡಿರ್ತಾರೆ, ತಂದೆ ಮಕ್ಕಳು ಜಗಳಾಡಿರ್ತಾರೆ, ಏನೋ ಅಂದಿರ್ತಾರೆ, ಸ್ನೇಹಿತರು ಪರಸ್ಪರ ಏನೋ ಮಾತುಕತೆ ನಡೆದಿರ್ತದೆ. ಅದೆಲ್ಲ ಮರಿಬೇಕು, ಅದನ್ನು ಮರೆಸೋನು ಅವನು. ಅದರಿಂದ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ, ಯಾವುದು ನೆನಪಿರಬೇಕೋ ಅದು ನೆನಪಿಡಿಸ್ತಾನೆ ಅವನ ಅನುಗ್ರಹ ಇದ್ದರೆ. ಇಲ್ಲದೇ ಇದ್ದರೆ ಶಾಸ್ತ್ರ ಮರೆಸ್ತಾನೆ, ಅದನ್ನು ನೆನಪಿಡಿಸ್ತಾನೆ ಅಷ್ಟೇ. ಇಂಥದ್ದನ್ನೆಲ್ಲ ನೆನಪಿಗೆ ಬರೋ ಹಾಗೆ ಮಾಡ್ತಾನೆ. ಶಾಸ್ತ್ರಾರ್ಥ ಮರು ಬರ್ತದೆ. ಇದೇ ಪರಮಾತ್ಮನ ಅನುಗ್ರಹ, ಹೃದಯದಲ್ಲಿ ಇದ್ಕೊಂಡು. ಅಪೋಹನಂಚ ಅಂದರೆ ಇನ್ನೊಂದು ಅರ್ಥ ಭ್ರಾಂತಿ. ಕೆಲವು ಸಲ ಭ್ರಾಂತಿ ಹುಟ್ಟಿಸ್ತಾನೆ, ಅದು ಅವನ ಗುಣವೇ. ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಭ್ರಾಂತಿ ಹುಟ್ಟಿಸೋದು ಗುಣ. ಉದಾಹರಣೆಗೆ ಒಂದು ಹೇಳ್ತೀನಿ. ಪಾಂಡವರು ದ್ರೌಪದಿ ಸ್ವಯಂವರಕ್ಕೆ ಹೋದರು. ಅಲ್ಲಿ ಸ್ವಯಂವರದಲ್ಲಿ ಅರ್ಜುನ ಗೆದ್ದ. ದ್ರೌಪದಿಯನ್ನು ಗೆದ್ದುಕೊಂಡು ಬಂದರು. ದ್ರೌಪದಿಯನ್ನು ಗೆದ್ದುಕೊಂಡು ಬಂದಿಲ್ಲ ಇನ್ನೂ, ಅಷ್ಟರಲ್ಲೇ ವಿದುರ ಬಂದು ಅಣ್ಣ ಧೃತರಾಷ್ಟ್ರನಿಗೆ ಹೇಳಿದ, ಅಣ್ಣ ನಿನ್ನ ಮಕ್ಕಳು ಬಹಳ ಮೇಲ್ ಬರ್ತಾ ಇದ್ದಾರೆ ಅಂತಂದ. ಅವನಿಗೇನು ಭ್ರಾಂತಿ ಬಂತು ಗೊತ್ತಾ ಧೃತರಾಷ್ಟ್ರನಿಗೆ? ನಿನ್ನ ಮಕ್ಕಳು ಮೇಲೆ ಬರ್ತಿದ್ದಾರೆ ಅಂತಂದ್ಕೊಳ್ಳಿ ಅವನಿಗೆ ಭ್ರಾಂತಿ ಬಂದದ್ದು, ದುರ್ಯೋಧನಾದಿಗಳು ಸ್ವಯಂವರದಲ್ಲಿ ಗೆದ್ದರು ಪಾರ್ವತಿಯನ್ನ ಅಂತ ಭ್ರಾಂತಿ ಬಂತು. ಹೌದಾ, ನನ್ನ ಮಕ್ಕಳು ಅಷ್ಟು ಮೇಲೆ ಬರ್ತಿದ್ದಾರಾ? ಒಳ್ಳೆ ಸುದ್ದಿ ಹೇಳಿದೆ, ನಿನಗೆ ಬಹುಮಾನ ಕೊಡ್ತೇನೆ ಅಂತ ಒಂದು ಬಂಗಾರದ ಕಡಗ ಕೊಟ್ಬಿಟ್ಟ ಧೃತರಾಷ್ಟ್ರ. ಎಂದೂ ಕೊಟ್ಟವನಲ್ಲ. ಬಂಗಾರದ ಕಡಗ ತಗೊಂಡು ಕೂಡಲೇ ಇವನಿಗೆ ಅನುಮಾನ ಬಂತು, ವಿದುರನಿಗೆ. ಏನು ಮಕ್ಕಳು ಅಂದರೆ ಅವನು ಏನು ತಿಳ್ಕೊಂಡೋ ಏನೋ ಅಂತ ಮತ್ತೆ ಬಿಡಿಸಿ ಹೇಳಿದ. ನಿನ್ನ ಮಕ್ಕಳು ಅಂತಂದ್ರೆ ನಾನು ಹೇಳಿದ್ದು ನಿನ್ನ ತಮ್ಮನ ಮಕ್ಕಳು ಪಾಂಡವರು ಅಂತ ಬಿಡಿಸಿ ಹೇಳಿದ. ಹೌದಾ, ಭಾಳ ಸಂತೋಷ ಬಿಡು ಅಂದ ಅಷ್ಟೆ. ರಾಗನೇ ಬದಲಾಗೋಯ್ತು. ಕಡಗ ವಾಪಸ್ ಕೊಡು ಅಂತ ಕೇಳಲಿಲ್ಲ ಅಷ್ಟೇ. ಇದು ಏನಾಯಿತು? ಭಗವಂತನನ್ನು ನಂಬಿದವರಿಗೆ, ಸಜ್ಜನರ ಮೇಲೆ ಪಕ್ಷಪಾತ ಮಾಡಿದವರಿಗೆ ಹೇಗೆ ಸಂಪತ್ತು ಬರ್ತದೆ ಅನ್ನೋದಕ್ಕೆ ಇದು ನಿದರ್ಶನ. ವಾದಿರಾಜ ಸ್ವಾಮಿಗಳು ಬರೀತಾರೆ, ವಿದುರನಿಗೆ ಏನಿತ್ತು ಹೇಳಿ? ವಿದುರ ಒಬ್ಬ ದಾಸಿ ಪುತ್ರ, ಅವನಿಗೇನು ಸಂಪತ್ತಿದ್ದಿಲ್ಲ. ಎಂಥ ಬಂಗಾರದ ಕಡಗ ಸಿಕ್ಕೋಯ್ತು ನೋಡಿ. ಯಾಕೆ? ಆ ಧೃತರಾಷ್ಟ್ರನಿಗೆ ಭ್ರಾಂತಿ ಬಂತು. ಭಗವಂತ ಹೀಗೆ ಯಾರಿಗೋ ಭ್ರಾಂತಿ ಬರೆಸಿ ಇಂಥ ಭಗವದ್ಭಕ್ತರಿಗೆ ಸಂಪತ್ತು ದೊರೆಯೋ ಹಾಗೆ ಮಾಡ್ತಾನಂತೆ. ಈ ಭ್ರಾಂತಿ ಗುಣ ಅಲ್ವಾ ಇದು? ಮತ್ತ ಸ್ಮೃತಿರ್ಜ್ಞಾನಂ ಅಪೋಹನಂಚ, ಹೃದಯದಲ್ಲಿದ್ದುಕೊಂಡು ಇಂಥ ಕೆಲಸ ಮಾಡ್ತಾನೆ. ಕೆಲವು ಸಲ ತಲೆಮರೆಸಿಬಿಡ್ತಾನೆ. ಚೆಕ್ ಬರೆಯುವಾಗ 1 ಜಾಸ್ತಿ ಹಾಕಿಸಿಬಿಡ್ತಾನೆ, ಯಾರಿಗೂ ಅನುಕೂಲ ಆಗಲಿ ಅಂತ. ಹೀಗೆಲ್ಲ ಮಾಡೋದುಂಟು. ಇದೇ ಪರಮಾತ್ಮನ ಮಾಡುವ ಕೆಲಸ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ, ಬರೇ ಹೃದಯದಲ್ಲಿದ್ದಾನೆಂತ ಇಷ್ಟೇ ಅಲ್ಲ. ಸ್ಮೃತಿರ್ಜ್ಞಾನಂ ಅಪೋಹನಂಚ ಉಪಲಕ್ಷಣ. ಹೃತ್ಕಮಲದಲ್ಲಿ 8 ದಳ ಇರ್ತದೆ. ಒಂದೊಂದು ದಳದಲ್ಲಿ ಬಂದು ಒಂದೊಂದು ಕೆಲಸ ಮಾಡಿಸ್ತಾನಂತೆ ನಮ್ಮಿಂದ. ಅದನ್ನೆಲ್ಲ ಜಗನ್ನಾಥದಾಸರು ವಿವರಿಸ್ತಾರೆ. ಹೃತ್ಕಮಲದಲ್ಲಿ 8 ದಳದ ಕಮಲ. ಪೂರ್ವದಳಕ್ಕೆ ಬಂದಾಗ ಮನುಷ್ಯರು ಪುಣ್ಯ ಕೆಲಸ ಮಾಡ್ತಾರಂತೆ. ಪೂರ್ವದಳಕ್ಕೆ ಬಂದಾಗ, ಆಗ್ನೇಯ ದಳಕ್ಕೆ ಬಂದಾಗ ಮನುಷ್ಯನಿಗೆ ಕೋಪ, ಹಠಾಟೋಪ ಎಲ್ಲ ಬರೋದು ಆವಾಗಂತೆ. ಯಾರಾದರೂ ಸಿಟ್ಟು ಬಂತು ಕೂಗಾಡ್ತಿದ್ದಾರೆ ಅಂದರೆ ಹೃತ್ಕಮಲ ಮಧ್ಯ ನಿವಾಸಿ ಅಲ್ಲ, ಆಗ್ನೇಯ ದಳ ನಿವಾಸಿ ಅಂತ ಅನ್ಬೇಕು. ಆವಾಗ ಆಗ್ನೇಯ ದಳದಲ್ಲಿರ್ತಾನೆ. ದಕ್ಷಿಣ ದಳಕ್ಕೆ ಬಂದಾಗ ಆಗ್ನೇಯ ದಳಕ್ಕೆ ಬಂದಾಗ ಹಸಿವೆ, ದಕ್ಷಿಣ ದಳ ಯಮನ ದಳ, ಅಲ್ಲಿ ಬಂದಾಗ ಕೋಪ ಹಠಾಟೋಪ. ನೈಋತ್ಯ ದಳಕ್ಕೆ ಬಂದಾಗ ನೈಋತ್ಯ ದಳದಲ್ಲಿ ಅದು ನಿವೃತ್ತಿ ಇರ್ತಾನೆ. ನೈಋತ್ಯ ದಳದಲ್ಲಿ ಪುಣ್ಯ ಕೆಲಸನೇ. ಪಶ್ಚಿಮ ದಳಕ್ಕೆ ಬಂದಾಗ ಸಂಚಾರ, ಪ್ರವಾಸ ಪ್ರಾರಂಭ ಆಗ್ತದೆ. ಈಶಾನ್ಯ ದಳಕ್ಕೆ ಬಂದಾಗ ದಾನ ಧರ್ಮಗಳು ನಡೀತದಂತೆ. ಹೀಗೆ ಹೃದಯ ಸನ್ನಿವಿಷ್ಟ
ಸುಮ್ಮನೆ ಕೂತಿರೋದಿಲ್ಲ, ಎಲ್ಲರ ಹೃದಯದಲ್ಲಿ ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಆ 8 ದಳಗಳಲ್ಲಿ ಬೇರೆ ಬೇರೆ ದಳಗಳಲ್ಲಿ ಸಂಚಾರ ಮಾಡ್ತಾ, ನೈಋತ್ಯ ದಳಕ್ಕೆ ಬಂದಾಗ ಪಾಪಕರ್ಮ, ಅವನು ನಿವೃತ್ತಿ ರಾಕ್ಷಸ ಅಂದರೆ ದೇವಗುಂಪಿಗೆ ಸೇರಿದ ರಾಕ್ಷಸ, ಆದರೂ ಪಾಪಕರ್ಮ ಮಾಡೋದು ಆವಾಗ. ಒಬ್ಬ ಮನುಷ್ಯ ಪಾಪಕರ್ಮ ಮಾಡ್ತಿದ್ದಾನೆ ಅಂದರೆ ಹೃದಯದಲ್ಲಿ ಪರಮಾತ್ಮ ನೈಋತ್ಯ ದಳದಲ್ಲಿದ್ದಾನೆ ಅಂತ ಅರ್ಥ. ಪಶ್ಚಿಮ ದಳಕ್ಕೆ ಬಂದಾಗ ಸಂಚಾರ ಪ್ರವಾಸ ಆಗ್ತದೆ. ವಾಯವ್ಯ ದಳಕ್ಕೆ ಪಶ್ಚಿಮ ದಳಕ್ಕೆ ಬಂದಾಗ ವಿನೋದ ಹಾಸ್ಯ, ವಾಯವ್ಯ ದಳಕ್ಕೆ ಬಂದಾಗ ಸಂಚಾರ, ಉತ್ತರ ದಳಕ್ಕೆ ಬಂದಾಗ ಧರ್ಮ ಕಾರ್ಯ, ಈಶಾನ್ಯ ದಳಕ್ಕೆ ಬಂದಾಗ ವೈರಾಗ್ಯ. ಹೃದಯ ಸನ್ನಿವಿಷ್ಟ ಸ್ಮರಣೆ, ಜ್ಞಾನ, ಅಪೋಹನ ಇದೆಲ್ಲ ಉಂಟು ಮಾಡ್ತೇನೆ ನಾನು ಅಂತ ಹೇಳಿದ್ದಾನೆ. ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃದ್ ವೇದವಿದೇವ ಚಾಹಂ. ಸಕಲ ವೇದ ಪ್ರತಿಪಾದ್ಯ ನಾನೇ. ವೇದಾಂತ ಬ್ರಹ್ಮಸೂತ್ರಗಳು, ವೇದಾರ್ಥ ನಿರ್ಣಾಯಕ ಬ್ರಹ್ಮಸೂತ್ರಗಳನ್ನು ಮಾಡಿದ್ದು ನಾನೇ, ಅಂದರೆ ವ್ಯಾಸರೂಪದಿಂದ ಮಾಡಿದ್ದು ನಾನೇ. ವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವವನು ನಾನೇ ಅಂತಂದ. ವೇದ ಏನು ವಿಧಾನ ಮಾಡ್ತಾ ಇದೆ, ಯಾವುದನ್ನು ನಿಷೇಧ ಮಾಡ್ತಾ ಇದೆ, ಇದೆಲ್ಲ ನನಗೇ ಚೆನ್ನಾಗಿ ಅರ್ಥ ಆಗೋದು. ಮಾಂ ವಿಧತ್ತೆ ಮಾಂ ವಿಕಲ್ಪೋಪೋಷ್ಯೈತ್ಯಹಂ ಇತ್ಯಸ್ಯ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ನನ್ನನ್ನು ಬಿಟ್ಟರೆ ವೇದದ ರಹಸ್ಯ ಯಾರಿಗೂ ಅರ್ಥ ಆಗಿಲ್ಲ, ನನ್ನ ಅನುಗ್ರಹದಿಂದ ಬ್ರಹ್ಮದೇವರಿಗೆ ಅರ್ಥ ಆಗಿದೆ ಅಂತ ಇಷ್ಟು ತನ್ನ ಮಹಿಮೆ ಹೇಳಿ ಸರ್ವಾಂತರ್ಯಾಮಿತ್ವ ಮತ್ತು ಸರ್ವೋತ್ತಮತ್ವವನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ಅದನ್ನು ಕೊನೆಯ 5 ಶ್ಲೋಕದಲ್ಲಿ ಹೇಳ್ತಾನೆ. ಸಮಸ್ತ ಶಾಸ್ತ್ರಗಳಲ್ಲಿ ಭಾರತ ಶ್ರೇಷ್ಠ, ಭಾರತದಲ್ಲಿ ಗೀತಾ ಶ್ರೇಷ್ಠ, ಗೀತೆಯಲ್ಲಿ 15ನೇ ಅಧ್ಯಾಯ ಶ್ರೇಷ್ಠ, 15ನೇ ಅಧ್ಯಾಯದಲ್ಲಿ ಕೊನೆಯ 5 ಶ್ಲೋಕಗಳು ಶ್ರೇಷ್ಠ. ಇದು ಎಲ್ಲ ಆಚಾರ್ಯರು ಒಪ್ಪಿರೋದೆ. ಗೀತಾಕ್ಕೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ, ಅವರು ಅದನ್ನೇ ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ, ರಾಮಾನುಜಾಚಾರ್ಯರು ಹೇಳ್ತಾರೆ. ಆ 5 ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಪರಮಾತ್ಮ? ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತವ್ಯ ಈಶ್ವರಃ. ಲೋಕದಲ್ಲಿ ಅಂತಂದರೆ ಪರತಂತ್ರ ವರ್ಗದಲ್ಲಿ ಅಂತ ಅರ್ಥ. ದ್ವಾವಿಮೌ ಪುರುಷವು ಲೋಕೆ ಅಂದರೆ ಪರತಂತ್ರ ಚೇತನರ ಸಮೂಹದಲ್ಲಿ, ಅಂದರೆ ವಿಷ್ಣುವನ್ನು ಬಿಟ್ಟು ಉಳಿದವರೆಲ್ಲರೂ ಇಟ್ಕೋಬೇಕು. ಯಾಕೆ ಸ್ವತಂತ್ರೋ ಭಗವಾನ್ ವಿಷ್ಣು, ಇನ್ನೆಲ್ಲರೂ ಪರತಂತ್ರರೇ. ಪರತಂತ್ರರಾದ ಚೇತನರಲ್ಲಿ 2 ಪುರುಷರಿದ್ದಾರೆ. 2 ವಿಧ, ಇಬ್ಬರು ಅಂದರೆ ಇಬ್ಬರೇ ಪುರುಷರಲ್ಲ, ಪುರುಷರು ಬೇಕಾದಷ್ಟು ಮಂದಿ ಇದ್ದಾರೆ. 2 ಪ್ರಭೇದ, 2 ವಿಧ ಪುರುಷರಿದ್ದಾರೆ. ಒಂದು ಕ್ಷರಪುರುಷರು, ಅಕ್ಷರ ಪುರುಷರು ಅಂತ. ಕ್ಷರಪುರುಷರು ಅಂತಂದರೆ ಬ್ರಹ್ಮದೇವರಿಂದ ಹಿಡಿದು ತೃಣಜೀವ ಪರ್ಯಂತ ಕ್ಷರಪುರುಷರು. ಪುರುಷ ಅನ್ನೋ ಶಬ್ದಕ್ಕಿಲ್ಲಿ ಗಂಡಸರು ಅಂತ ಅರ್ಥ ಅಲ್ಲ, ದೇಹದಲ್ಲಿರುವವರು ಅಂತ ಅರ್ಥ. ದೇಹದಲ್ಲಿರುವವರಿಗೆ ಪುರುಷರು ಅಂತ ಕರೀತಾರೆ. ಅದು ಗಂಡಸರು ಆಗಬಹುದು, ಹೆಣ್ಣು ಮಕ್ಕಳು ಆಗಬಹುದು. ಕ್ಷರಪುರುಷರು ಅಂದರೆ ಯಾರ ದೇಹ ನಾಶ ಆಗ್ತದೋ ಅಂಥವರೆಲ್ಲ ಕ್ಷರಪುರುಷರು. ಬ್ರಹ್ಮದೇವರ ದೇಹವೂ ನಾಶ ಆಗ್ತದೆ, ತೃಣದೇಹ ಅದು ನಾಶ ಆಗ್ತದೆ. ಅದರಿಂದ ಬ್ರಹ್ಮದೇವರಿಂದ ಹಿಡಿದು ಆ ಬ್ರಹ್ಮಸ್ತಂಭ ಪರ್ಯಂತಂ ತೃಣಜೀವದ ತನಕ ಎಲ್ಲರೂ ಕ್ಷರಪುರುಷರು. ಅಕ್ಷರ ಪುರುಷ ಅಂದರೆ ಲಕ್ಷ್ಮೀದೇವಿ. ಯಾಕೆ? ಅವಳ ದೇಹಕ್ಕೆ ನಾಶ ಇಲ್ಲ, ನಿತ್ಯ ಮುಕ್ತಳು. ದೇಹ ನಾಶ ಇಲ್ಲದೆ ಇರುವಂತಹ ಲಕ್ಷ್ಮೀದೇವಿ ನಿರ್ವಿಕಾರಳು, ದೇಹಕ್ಕೆ ವಿಕಾರ ಆಗೋದಿಲ್ಲ. ಕೂಟಸ್ಥ ಅಂತಾರೆ. ಕೂಟಸ್ಥ ಅಂದರೆ ನಿರ್ವಿಕಾರ ಅಂತ ಅರ್ಥ. ಅಂಥ ಲಕ್ಷ್ಮೀದೇವಿಗೆ ಅಕ್ಷರ ಪುರುಷ ಅಂತ ಕರೀತಾರೆ. ಯಾಕೆ? ಅವಳಿಗೆ ದೇಹದಲ್ಲಿರೋದ್ರಿಂದಲೂ ಪುರುಷರ ಶಕ್ತಿಯೂ ಉಂಟು ಅವಳಿಗೆ, ಪುರುಷರಷ್ಟು ಶಕ್ತಿಯೂ ಇರೋದರಿಂದ ಪುರುಷ. ಲಕ್ಷ್ಮೀದೇವಿ ಅಕ್ಷರ ಪುರುಷರು. ಬ್ರಹ್ಮದೇವರಿಂದ ತೃಣದ ತನಕ ಅಕ್ಷರ ಪುರುಷರು, ಲಕ್ಷ್ಮೀದೇವಿ ಅಕ್ಷರ ಪುರುಷಳು. ಉತ್ತಮ ಪುರುಷಸ್ತ್ವನ್ಯ, ಪರಮಾತ್ಮ ಪುರುಷೋತ್ತಮ ಅಂದರೆ ಪುರುಷೇಶು ಉತ್ತಮ ಅಲ್ಲ, ಪುರುಷಾಭ್ಯಾಂ ಉತ್ತಮ. ಈ 2 ಪುರುಷರಿಗಿಂತ ಮೇಲೆ ಬೇರೆಯವನಾಗಿ ಉತ್ತಮನಾಗಿದ್ದಾನೆ. ಪುರುಷರಲ್ಲಿ ಸೇರಿ ಉತ್ತಮನಲ್ಲ, ಕ್ಷರಪುರುಷನೂ ಅಲ್ಲ, ಅಕ್ಷರ ಪುರುಷನೂ ಅಲ್ಲ. ಕ್ಷರಾಕ್ಷರಗಳಿಗಿಂತ ಮೀರಿದವನು.
ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ಅಂತಾರೆ. ಆ ರೀತಿ ಅವನು ಪುರುಷೋತ್ತಮ ಅಂತ ಅವನಿಗೆ ಹೆಸರು. ಪರಮಾತ್ಮ ಅಂತಲೂ ಕರೀತಾರೆ ಅವನನ್ನು. ಯಾಕೆ? ಪುರುಷೋತ್ತಮ ಅಂದರೆ ಪುರುಷಾಭ್ಯಾಂ ಉತ್ತಮ, ಪರಮಾತ್ಮ ಅಂದರೆ ಪರಮಶ್ಚಾಸೌ ಆತ್ಮ ಚ ಪರಮಾತ್ಮ, ಉತ್ತಮನಾಗಿರ್ತಕ್ಕಂಥ ಚೇತನ. ಚೇತನಶ್ಚೇತನಾನಾಂ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ, ಚೇತನರಲ್ಲಿ ಚೇತನ. ಯಾಕವನು ಪರಮಾತ್ಮನಾಗಿದ್ದಾನೆ ಅಂದರೆ ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ, 3 ಲೋಕಗಳು, ಭೂರ್ಲೋಕ ಭುವರ್ಲೋಕ ಸ್ವರ್ಲೋಕ, 14 ಲೋಕನೂ ಬಂತು. 3 ಅಂತ ಒಂದು ವಿವಕ್ಷೆ ಅಷ್ಟೇ, 14 ಲೋಕನೂ ಸೇರ್ತದೆ. ಭೂರ್ಲೋಕ ಅಂದರೆ ಭೂಮಿ, ಭೂಲೋಕ. ಭುವರ್ಲೋಕ ಅಂದರೆ ಮೇಲಿಂದು. ಭೂಲೋಕ ಅಂತನ್ನುವಾಗ ಕೆಳಗಿಂದೆಲ್ಲ ಸೇರಿಬಿಡ್ತದೆ, ಅತಲ ವಿತಲ ಸುತಲ ಎಲ್ಲ ಸೇರಿತು. ಭುವರ್ಲೋಕ ಅಂತಂದರೆ ಅಂತರಿಕ್ಷ ಲೋಕ, ಸ್ವರ್ಗಲೋಕ ಅಂದರೆ ಮೇಲಿಂದೆಲ್ಲ. ಹಾಗಾಗಿ ತ್ರಿಸಪ್ತಲೋಕ ಅಪೇಕ್ಷಾ ಅಂತ ಉಂಟು. ಆ ರೀತಿ ವಿವಕ್ಷೆಯಿಂದ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ, 3 ಲೋಕಗಳ ಒಳಗೆ ಎಲ್ಲ ಚೇತನರ ಒಳಗೆ ಪ್ರವೇಶ ಮಾಡಿ, ಚೇತನರ ಒಳಗೆ ಪ್ರವೇಶ ಮಾಡಿ ಅವರನ್ನು ರಕ್ಷಣೆ ಮಾಡಿದ್ದಾನೆ. ಹೊರಗಿನಿಂದಲ್ಲ, ಒಳಗಿನಿಂದ ರಕ್ಷಣೆ ಮಾಡಿದ್ದಾನೆ. ಈಗ ನಾವು ಬೀಳ್ದಂಗೆ ಕೂತಿದ್ದೀವಿ ಅಂದರೆ ಈ ಚೇರ್ನಲ್ಲಿ ಕೂತಿದ್ದೀವಿ, ಈ ಕುರ್ಚಿಯಲ್ಲಿ. ಇದು ಹೊರಗೆ ಆಧಾರ, ಒಳಗಿದ್ದು ಆಧಾರ ಪರಮಾತ್ಮ. ಒಳಗಿದ್ದು ಆಧಾರ ಪರಮಾತ್ಮ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ, ಕರಿಮಣಿಗಳನ್ನು ಪೋಣಿಸಿದರೆ ಮಾಲಾಕಾರವಾಗಿ ನಿಲ್ತದೆ. ಆ ರೀತಿ ನಿಲ್ಲಕ್ಕೆ ಆ ಮಣಿಗಳಿಗೆ ಆಧಾರ ಯಾವುದು? ನೂಲು, ನೂಲು ದಾರ. ಆಧಾರ ಎಲ್ಲಿದೆ? ನಮಗೆ ಕಾಣಿಸೋದಿಲ್ಲ, ಒಳಗಿದೆ. ಪೋಣಿಸಿಬಿಟ್ಟಿದೆಯೋ, ಒಳಗಿದೆ. ಒಳಗಿನಿಂದ ನಿಂತುಕೊಂಡು ಹೇಗೆ ಆಧಾರವಾಗಿದೆಯೋ ಹಾಗೆ ಪರಮಾತ್ಮ ಹೊರಗಿನಿಂದ ಆಧಾರ, ಒಳಗಿನಿಂದಲೂ ಆಧಾರ. ಆ ರೀತಿಯಾಗಿ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ. ಹಾಗಾದರೆ ಲೋಕತ್ರಯದ ಒಳಗಿದ್ದಾನೆ ಎಂದಾಗ ಈ ಲೋಕ ಎಲ್ಲ ನಾಶ ಆಗ್ತದೆ. ನಮ್ಮ ದೇಹದ ಒಳಗಿದ್ದು ಆಧಾರ ಆಗಿದ್ದಾನೆ, ದೇಹ ನಾಶ ಆಗ್ತದೆ. ಈಗ ಒಂದು ಬಸ್ಸಿನೊಳಗೆ ಒಬ್ಬರು ಇರ್ತಾರೆ, ಬಸ್ ಬಿತ್ತು ಅಂದರೆ ಅವರು ಬೀಳ್ತಾರೋ ಇಲ್ಲೋ. ಹಾಗೆ ಲೋಕತ್ರಯಕ್ಕೆ ನಾಶ ಆದಾಗ ಅವನು ನಾಶ ಆಗ್ತಾನೆ ಅಂತ ಕೇಳಿದರೆ, ಲೋಕತ್ರಯದೊಳಗಿದ್ದಾನೆ, ಲೋಕ ನಾಶ ಆಗ್ತದೆ, ಅವನು ನಾಶ ಆಗೋದಿಲ್ಲ. ಬಸ್ ಬೀಳ್ತದೆ, ಆಕ್ಸಿಡೆಂಟ್ ಆಗ್ತದೆ, ಅವನಿಗೆ ಫ್ರ್ಯಾಕ್ಚರ್ ಆಗೋದಿಲ್ಲ ಅಷ್ಟೇ. ಯಾಕೆ? ಈಶ್ವರ ಅಂಥ ಸಾಮರ್ಥ್ಯ ಅವನಿಗಿದೆ. ಲೋಕತ್ರಯ ನಾಶ ಆದರೂ ಕೂಡ ತಾನು ನಾಶ ಆಗದೆ ಉಳಿಯುವಂತಹ ಸಾಮರ್ಥ್ಯ ಪರಮಾತ್ಮನಿಗಿದೆ. ಆದ್ದರಿಂದ ಲೋಕತ್ರಯದ ಒಳಗಿದ್ದುಕೊಂಡು ಯಾರಿಗೂ ಕಾಣಿಸದೇನೆ ಆಧಾರನಾಗಿದ್ದಾನೆ ಪರಮಾತ್ಮ. ಆದ್ದರಿಂದಲೇ ಅವನು ಉತ್ತಮ ಪುರುಷ. ಈ ರೀತಿ ಆಧಾರ ಯಾರಿದ್ದಾರೆ ಹೇಳಿ? ಹೊರಗಿನಿಂದ ಆಧಾರರಷ್ಟೇ, ಎಲ್ಲರೂ ಕೂಡ ಒಳಗಿದ್ದುಕೊಂಡು ಆಧಾರ ಪರಮಾತ್ಮ. ಅವನು ಯಾರವನು? ಯಾರೂ ಅಲ್ಲ, ನಾನೇ ಅಂತಾನೆ ಕೃಷ್ಣ. ಆ ಪರಮಾತ್ಮ ನಾನೇ, ಬೇರೆ ಯಾರು ಅಂತ ತಿಳ್ಕೋಬೇಡ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ನಾನೇ ಈ ಕ್ಷರಜೀವರು. ಕ್ಷರಜೀವರು ಅಂದರೆ ಚತುರ್ಮುಖ ಬ್ರಹ್ಮಾದಿಗಳನ್ನು ಮೀರಿ ನಿಂತಿದ್ದೇನೆ, ಲಕ್ಷ್ಮೀದೇವಿಯನ್ನೂ ಮೀರಿ ನಿಂತಿದ್ದೇನೆ, ಅವರಿಬ್ಬರಿಗಿಂತಲೂ ಮಿಗಿಲಾಗಿದ್ದೇನೆ. ಆದ್ದರಿಂದ ನಾನೇ ಆ ಪುರುಷೋತ್ತಮ, ನಾನೇ ಆ ಪರಮಾತ್ಮ. ಆದ್ದರಿಂದ ಲೋಕದಲ್ಲಿ, ವೇದದಲ್ಲಿ ಪುರುಷೋತ್ತಮ ಅಂತ ನನಗೆ ಪ್ರಸಿದ್ಧಿ ಇದೆ. ಲೋಕದಲ್ಲಿ ಪ್ರಸಿದ್ಧಿ ಅಂದರೆ ಈ ಭೂಲೋಕದಲ್ಲಿ ಪ್ರಸಿದ್ಧಿ ಅಂತ ಅರ್ಥ ಅಲ್ಲ. ಭಾಳ ಕೆಲವರಿಗೆ ಮಾತ್ರ ಗೊತ್ತಿದೆ ಪುರುಷೋತ್ತಮ ಯೋಗ, ಎಲ್ರಿಗೂ ಗೊತ್ತಿಲ್ಲ. ಲೋಕದಲ್ಲಿ ಅಂದರೆ ಪೌರುಷೇಯ ಗ್ರಂಥದಲ್ಲಿ ಅಂತ ಅರ್ಥ. ಪುರಾಣಾದಿ ಪೌರುಷೇಯ ಗ್ರಂಥಗಳಲ್ಲಿ ನಾನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ. ವೇದದಲ್ಲಿಯೂ ಕೂಡ ಪ್ರಸಿದ್ಧನಾಗಿದ್ದೇನೆ. ಪೌರುಷೇಯ ಗ್ರಂಥದಲ್ಲಿ ಎಲ್ಲಿ ಪ್ರಸಿದ್ಧನಾಗಿದ್ದಾನೆ? ಪ್ರಸಿದ್ಧವಾದ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ವಿಷ್ಣು ಸಹಸ್ರನಾಮದಲ್ಲಿ ಯೋಗೋ ಯೋಗ ವಿದಾಂನೇತ ಪ್ರಧಾನ ಪುರುಷೇಶ್ವರ. ಏನರ್ಥ? ಪ್ರಧಾನ ಪುರುಷೇಶ್ವರ ಅಂದರೆ, ಪ್ರಧಾನ ಪುರುಷ ಅಂದರೆ ಲಕ್ಷ್ಮೀದೇವಿ. ಯಾಕೆ? ಬ್ರಹ್ಮಾದಿಗಳಿಗಿಂತಲೂ ಪ್ರಧಾನಳು. ಅಂಥ ಪ್ರಧಾನ ಪುರುಷ ಅಂದರೆ ಲಕ್ಷ್ಮೀದೇವಿ, ಅವಳಿಗೂ ಈಶ್ವರನಾಗಿದ್ದೇನೆ. ಆದ್ದರಿಂದ ಪ್ರಧಾನ ಪುರುಷೇಶ್ವರ. ಇದು ವೇದ ಲೋಕದಲ್ಲಿ ಪ್ರಸಿದ್ಧಿ ಅಂದರೆ ವಿಷ್ಣು ಸಹಸ್ರನಾಮದಲ್ಲಿದೆ. ಹಾಗೆ ಬೇಕಾದಷ್ಟು ಕಡೆ ಇದೆ. ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ, ಅಲ್ಲಂತೂ ಸ್ಪಷ್ಟವಾಗಿ ಪುರುಷೋತ್ತಮ ಶಬ್ದನೇ ಇದೆ.
ನಾರಸಿಂಹ ವಪು ಶ್ರೀಮಾನ್ ಕೇಶವ ಪುರುಷೋತ್ತಮ ಪ್ರಧಾನ ಪುರುಷೇಶ್ವರ. ಇದೆಲ್ಲ ಲೋಕದಲ್ಲಿ ಪ್ರಸಿದ್ಧಿ. ವೇದದಲ್ಲಿ ಪ್ರಸಿದ್ಧವಾದ ಬೃಹತಿ ಸಹಸ್ರ ಅಂತ 1000 ಮಂತ್ರಗಳಿದೆ. ಮೊದಲನೇ ಮಂತ್ರದಲ್ಲೇ ಬರೋದಿದು ಪುರುಷೋತ್ತಮ ಯೋಗನೆ. ಓಂ ತದಿದಾಸ ಭುವನೇಷು ಜ್ಯೇಷ್ಠಂ ಪುನದಂ ವಬೋದಹತೀನ್. ತದಿದಾಸ ಭುವನೇಷು ಜ್ಯೇಷ್ಠಂ. ತತ್ ತತ್ ತದಿತ್ ಆ ಪರಮಾತ್ಮನೇ ಭುವನೇಷು ಜ್ಯೇಷ್ಠಂ ಆಸ ಅಂದರೆ ಆಗಿದ್ದಾನೆ. ತದಿದಾಸ ಭುವನೇಷು ಜ್ಯೇಷ್ಠಂ. ಎಷ್ಟು ಚೆನ್ನಾಗಿದೆ ನೋಡಿ. ತತ್ತಿತ್ ತದಿದ್ ಇತ್ ಅಂದರೆ ಅವನೇ, ಆ ಪರಮಾತ್ಮ ಒಬ್ಬನೇ. ಭುವನೇಷು ಜ್ಯೇಷ್ಠಂ ಆಸ. ಹೀಗೆ ವೇದದಲ್ಲಿ ಬೃಹತಿ ಸಹಸ್ರದಲ್ಲೇ ಇದೆ. ತದಿದಾಸ ಭುವನೇಷು ಜ್ಯೇಷ್ಠ. ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಅಲ್ಲೂ ಇದೆ. ಹೀಗೆ ಲೋಕವೇದಗಳಲ್ಲಿ ನಾನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ. ಆಯಿತು, ಮುಂದೇನು? ಇದನ್ನು ತಿಳ್ಕೋಬೇಕೆಲ್ಲರೂ ಕೂಡ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ. ಅಸಮ್ಮೂಢನಾಗಿ ಅಂದರೆ ಈ ಪುರುಷೋತ್ತಮತ್ವ, ಈ ಉತ್ತಮತ್ವ ಪರಮಾತ್ಮಂದು ಮಿಥ್ಯಾ ಅಂತ ಮೋಹಗೊಳ್ಳದೇನೆ ಅಸಮ್ಮೂಢನಾಗಿ ಭಗವಂತನಲ್ಲಿರುವ ಪುರುಷೋತ್ತಮತ್ವ ಯಥಾರ್ಥ, ಅದು ಪಾರಮಾರ್ಥಿಕ ಅಂತ ತಿಳ್ಕೋಬೇಕು. ಇದು ಭ್ರಾಂತಿ ಕಲ್ಪಿತ ಅಥವಾ ಮಿಥ್ಯಾ ಅಂತ ಮೋಹಕ್ಕೊಳಗಾಗದೇನೆ ಯಾರು ಪುರುಷೋತ್ತಮತ್ವವನ್ನು ತಿಳ್ಕೊಳ್ತಾರೋ ಸ ಸರ್ವವಿತ್, ಅವನೇ ಸರ್ವಜ್ಞ. ಭಜತಿ ಮಾಂ ಸರ್ವಭಾವೇನ ಭಾರತ. ಸರ್ವಭಾವೇನ ಅಂದರೆ 9 ಭಕ್ತಿಗಳಿಂದ. ಭಾವೋ ಭಕ್ತಿರಿತಿ ಪ್ರೋಕ್ತಃ. ಭಾವ ಅಂದರೆ ಭಕ್ತಿ. 9 ಭಕ್ತಿಗಳಿಂದ ಅವನು ನನ್ನನ್ನು ಆರಾಧನೆ ಮಾಡ್ತಾನೆ. ಸರ್ವವಿತ್. ಸರ್ವವಿತ್ ಅಂದರೆ ಸರ್ವಜ್ಞರು ಅಂತ ಅರ್ಥ. ಸರ್ವಜ್ಞಾಚಾರ್ಯರು ಅಂತ ಅರ್ಥ. ಮಧ್ವಾಚಾರ್ಯ ಅವರೇ ಸರ್ವಭಾವದಿಂದ ಪರಮಾತ್ಮನನ್ನು ಭಜಿಸಿದವರು. 9 ಭಕ್ತಿಯನ್ನು ತೋರಿಸಿದವರು ಮಧ್ವಾಚಾರ್ಯ. ಉಳಿದವರು ಒಂದೊಂದು ತೋರಿಸಿದ್ದಾರೆ. ಸದಾ 9 ಭಕ್ತಿ ಸರ್ವಜ್ಞಾಚಾರ್ಯರಲ್ಲಿತ್ತು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಶ್ರವಣ ಮಧ್ವಾಚಾರ್ಯರಿಗೆ ಏನು ಎಲ್ಲ ಕೇವಲ ಪ್ರತಿಭಾಬಲದಿಂದಲೇ ಎಲ್ಲ ಗೊತ್ತಿದೆ. ವಾಯುದೇವರು ಪ್ರಳಯ ಕಾಲದಲ್ಲಿಯೂ ಕೂಡ ಎಲ್ಲ ತತ್ವ ಗೊತ್ತಿರ್ತದೆ ಅವರಿಗೆ, ಯಾವುದೂ ಮರವಿಲ್ಲ. ಆದರೂ ಮಧ್ವಾಚಾರ್ಯರಾಗಿದ್ದಾಗ ಬದರಿಕಾಶ್ರಮಕ್ಕೆ ಹೋಗಿ ಅಶೃಣೋದನಂತ ಹೃದನಂತ ತೋಚಿರಾತ್ ಪರಮಾರ್ಥಮಪ್ಯಗಣಿತಾಗಮಾವಲೇ. ಅಶೃಣೋದ ಅನಂತ ಹೃತ ಅನಂತ ತೋಚಿರಾತ್. ವೇದವ್ಯಾಸ ದೇವರಿಂದ ಮಧ್ವಾಚಾರ್ಯರು ಎಲ್ಲ ಯಾವುದ್ಯಾವುದನ್ನು ಇತಿಹಾಸ ಸುಂದರ ಪುರಾಣ ಸತ್ ಪ್ರಿಯ ಪಂಚರಾತ್ರ ಸತ್ಸೂತ್ರ ಪ್ರಿಯ ಪಂಚರಾತ್ರ ನಿಜಭಾವ ಸಂಯುತಂ. ಇತಿಹಾಸ, ಪುರಾಣ, ಪಂಚರಾತ್ರ, ಬ್ರಹ್ಮಸೂತ್ರ ಎಲ್ಲ ವೇದವ್ಯಾಸ ದೇವರ ಮುಖದಿಂದ ಶ್ರವಣ ಮಾಡಿದರಂತೆ. ಶ್ರವಣಂ, ಕೀರ್ತನಂ, 12 ಸ್ತೋತ್ರ ಕೀರ್ತನೆ ಮಾಡ್ತಾ ಬಂದರು. 12 ಸ್ತೋತ್ರ ಕೀರ್ತನೆ ಮಾಡಿಕೊಂಡು ದೇವಕಿ ನಂದ ನನಂದ ಕುಮಾರ ಅಂತ ಕೀರ್ತನೆ ಮಾಡಿ ಕೃಷ್ಣನ ಪ್ರತಿಷ್ಠೆ ಮಾಡಿದರು. ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಸ್ಮೃ ಚಿಂತಾಯಾಮ್. ಯಾವ ಪದಾರ್ಥ ನೋಡಿದರೂ ಕೂಡ ಒಳಗಡೆ ಇರತಕ್ಕಂಥ ವಿಷ್ಣುವನ್ನೇ ಸ್ಮರಣೆ ಮಾಡ್ತಿದ್ದರಂತೆ. ಸನ್ಯಾಸ ತಗೊಳ್ಳಿಕ್ಕೆ ಅಂತ ಹೊರಟಾಗ ನಮೋ ಘಟಾಯಸ್ತು ನಮಃ ಪಟಾಯ ನಮೋಸ್ತು ಕುಡ್ಯಾಯ ಸವಾಹನಾಯ. ಘಟಕ್ಕೆ ನಮಸ್ಕಾರ, ಪಟಕ್ಕೆ ನಮಸ್ಕಾರ. ಕೆಲವರು ತರ್ಕ ಅರ್ಥ ಆಗದಿದ್ದರೆ ಅವರು ಹಾಗೆ ಅಂತಾರೆ, ನಮೋ ಘಟಾಯಸ್ತು ನಮಃ ಪಟ. ಘಟ ಪಟಗಳಿಗೆಲ್ಲ ನಮಸ್ಕಾರ. ಯಾಕೆ ಅಂದರೆ ಈ ಘಟ ನಾನು ಉಪಯೋಗಿಸ್ತಿದ್ದೆ, ಈ ಬಟ್ಟೆ ಹೊದ್ಕೋತಿದ್ದೆ, ಈ ಬಟ್ಟೆಯಲ್ಲಿ ಪರಮಾತ್ಮ ಇದ್ದ, ಈ ಘಟದಲ್ಲಿ ಪರಮಾತ್ಮ ಇದ್ದ, ಈ ತಂಬಿಗೆಯಲ್ಲಿ ಭಗವಂತ ಇದ್ದ, ಈ ಥಾಲಿಯಲ್ಲಿ ಪರಮಾತ್ಮ ಇದ್ದ ಅಂತ ವಿಷ್ಣು ಚಿಂತನೆ ಮಾಡಿ ಜಡ ಪದಾರ್ಥಗಳಿಗೆಲ್ಲ ನಮಸ್ಕಾರ ಮಾಡ್ತಾಯಿದ್ರು. ಸ್ಮರಣಂ, ಪಾದಸೇವನಂ. ಬದರಿಗೆ ಹೋದಾಗ ವ್ಯಾಸರು ನಾರಾಯಣ ದೇವರು ಹೇಳಿದ್ರಂತೆ, ಉಡುಪಿಗೆ ಹೋಗ್ರಿ ಬ್ರಹ್ಮಸೂತ್ರ ಭಾಷ್ಯ ಬರೀರಿ ಅಂತಂದರೆ, ಭವತೋ ರಿತ ಸತತ ಸೇವನಾಮೃತೆ ಮಮ ಮಂಕ್ತು ಮಸ್ತು ಭಗವನ್ನನುಗ್ರಹ. ನಿಮ್ಮ ಪಾದ ಸೇವೆ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂದ್ರಂತ. ಕೊನೆಗೆ ವ್ಯಾಸರು ಹೇಳ್ತಾರೆ, ನೀವು ನನ್ನ ಪಾದ ಸೇವೆಗೋಸ್ಕರ ಬದರಿಲಿರ್ಲಿಕ್ಕೆ ಅವತಾರ ಮಾಡಿದ್ದಲ್ಲ, ಗ್ರಂಥ ರಚನೆಗೆ ಅವತಾರ ಮಾಡಿದ್ದೀರಿ. ಹೋಗ್ರಿ ಬೆಟ್ಟ ಇಳಿದು ಎಲ್ರಿಗೂ ಗ್ರಂಥ ಪ್ರಸಾರ ಮಾಡಿರಿ ಅಂತ ಕೊಟ್ಟು ಕಳಿಸಿದರು. ಆಮೇಲೆ ಆ ದಾಸ್ಯ ಕೆಲಸ ಮಾಡಿದರು. ಅರ್ಚನಂ, ಷೋಡಶೋಪಚಾರ ಪೂಜೆ, ಇದ್ರ ಜೊತೆಗೆ ಅದನ್ನೂ ಮಾಡ್ತಿದ್ರು.
ನವಲಲಿತ ತುಳಸ್ಯ ಪುಷ್ಪರಾಜ್ಯಾರ್ಚಿತತ್ಸಹ. ಏನು ಆ ಶ್ಲೋಕದಲ್ಲಿ ಹೇಳ್ತಾರೆ, ಮಧ್ವಾಚಾರ್ಯರು ಪೂಜೆ ಮಾಡಿದರೆ ಮರುದಿವಸ ಬೆಳಿಗ್ಗೆ ಆ ನಿರ್ಮಾಲ್ಯ ತೆಗೆದರೆ ಆ ನಿರ್ಮಾಲ್ಯದ ತುಳಸಿ ದಳದಿಂದ ತುಪ್ಪ ಸುರಿದ ಹಾಗೆ ಒಂದು ದ್ರವ ಸುರಿತಿತ್ತಂತೆ. ಎಲ್ಲರೂ ಮಾತಾಡ್ಕೊಳ್ಳೋರು, ಏನಿದು ನಿರ್ಮಾಲ್ಯದಿಂದ ತುಪ್ಪ ಸುರಿತಾ ಇದೆಯಲ್ಲ ಅಂತ. ಕೊನೆಗೆ ಶಿಷ್ಯರು ಹೇಳಿದ್ರಂತೆ, ಮಧ್ವಾಚಾರ್ಯರು ಒಂದು ತುಳಸಿ ದಳ ಸಾಲಿಗ್ರಾಮದ ಮೇಲೆ ಏರಿಸಿದರೆ ಅದನ್ನು ಮತ್ತೆ ತೆಗೆಯುವಾಗ ತುಪ್ಪ ಸುರಿಯೋದಲ್ಲ, ಅಮೃತ ಸುರಿತಿತ್ತು ಅಂತ ಹೇಳಿದ್ರಂತೆ. ಘೃತಮಿದಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯ ಸ್ರದಧುರಮೃತ ಶರದಧು. ಉತ್ತಮರು ಬೇರೆಯವರ ಮಾತಿನಿಂದ ಅದು ಆ ತಸ್ಯ ಸೇವ್ಯಸ್ಯ ಶಕ್ತಿಯ, ಭಗವಂತನ ಶಕ್ತಿಯಿಂದ ಆ ತುಳಸಿ ದಳ ಅಮೃತ ಇರ್ತಿತ್ತಂಥದ್ರಲ್ಲಿ. ಅಂಥ ಪೂಜೆ ಆಚಾರ್ಯ ಪೂಜೆ ಮಾಡಿದರೆ. ಹೀಗೆ ಅರ್ಚನಂ ವಂದನಂ ನಮಸ್ಕಾರ. ನಹಿ ಹರಿಂ ಸತತಂ ನ ಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸ. ಒಂದು ಕ್ಷಣ ಅವರು ನಮಸ್ಕಾರ ಮಾಡಿಲ್ಲ ಅಂತ ಇಲ್ಲವೇ ಇಲ್ಲ. ಯಾವಾಗಲೂ ನಮಸ್ಕಾರ, ಯಾವಾಗಲೂ ಸ್ತೋತ್ರ. ಹೀಗೆ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ. ಇದೇ ನಾನು ನಿನಗೆ ಗುಹ್ಯತಮವಾದ ಶಾಸ್ತ್ರ ಹೇಳಿದ್ದೀನಿ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಈ ಏತದ್ ಬುದ್ಧ್ವಾ ಬುದ್ಧಿಮಾನ್ ಅಂದರೆ ಬುದ್ಧ್ವಾ ಬುದ್ಧಿಮಾನ್ ಅಂದರೆ ಏತದ್ ಬುದ್ಧ್ವಾ ಅಪರೋಕ್ಷವಾನ್ ಸ್ಯಾತ್. ಇದನ್ನು ತಿಳ್ಕೊಂಡ್ರೆ ಅಪರೋಕ್ಷ ಜ್ಞಾನಿ ಆಗ್ತಿ. ಆಮೇಲೆ ಕೃತಕೃತ್ಯಶ್ಚ ಭಾರತ, ಮುಕ್ತನೂ ಆಗ್ತಿ ನೀನು. ಆದ್ದರಿಂದ ಇದನ್ನು ತಿಳ್ಕೊ, ಮುಂದೆ ಅಪರೋಕ್ಷ ಆಗಿ ಮುಕ್ತಿ ಆಗ್ತದೆ ಅಂತ ಈ 5 ಶ್ಲೋಕಗಳಲ್ಲಿ ಹೇಳಿದ್ದಾನೆ. ಇಲ್ಲಿ ಪುರುಷೋತ್ತಮ ಅಂತಂದರೆ ಬೇರೆ ಮತದವರು ನಿರ್ಗುಣ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ. ಪುರುಷೋತ್ತಮ ಯೋಗ, ಪುರುಷೋತ್ತಮ ಅಂದರೆ ಅವನು ನಿರ್ಗುಣ ಬ್ರಹ್ಮನೇ ಪುರುಷೋತ್ತಮ ಅಂತ. ಅದು ಹೇಗೆ ಸಾಧ್ಯ? ಉತ್ತಮ ಅಂತ ಆಗಬೇಕಾದ್ರೆ ಗುಣ ಇದ್ದರೆ ತಾನೇ ಉತ್ತಮ ಆಗೋದು. ನಿರ್ಗುಣ ಆದರೆ ಉತ್ತಮ ಹೇಗಾಗ್ತಾನೆ? ಭಾಳ ಉತ್ತಮವಾಗಿದೆ ಸಾರು ಅಂತಾರೆ, ಅಡಿಗೆ ಬಹಳ ಉತ್ತಮವಾಗಿದೆ ಅಂತ. ಎಲ್ಲ ಗುಣ ಇದ್ದರೆ ಉತ್ತಮ, ಏನಿಲ್ಲ ಅಂದರೆ ಬಿಸಿ ನೀರಷ್ಟೇ. ಉತ್ತಮ ಆಗಿದೆ ಅಂತ ಯಾವಾಗ ಹೇಳೋದು? ಎಲ್ಲ ಗುಣ ಇರಬೇಕದರಲ್ಲಿ. ಮಹತ್ವಂಚ ಗುಣೇನೈವ ನಾಕಾರೇಣ ಧನೇನವಾ. ಆಕಾರದಿಂದ ಧನದಿಂದ ಮಹತ್ವ ಅಲ್ಲ, ಮಹತ್ವಂಚ ಗುಣೇನೈವ ನಾಕಾರೇಣ ಧನೇನವಾ. ಅದರಿಂದ ಪುರುಷೋತ್ತಮ ಅಂತ ಆಗಬೇಕಾದ್ರೆ ಗುಣದಿಂದಲೇ ಉತ್ತಮತ್ವ ಹೇಳಬೇಕು. ನಿರ್ಗುಣ ಬ್ರಹ್ಮ ಅನ್ನೋ ಅರ್ಥ ಸರಿಯಾಗೋದಿಲ್ಲ. ಹೀಗೆ ಪುರುಷೋತ್ತಮ ಯೋಗ ಇಲ್ಲಿಗೆ ಮುಕ್ತಾಯವಾಗ್ತದೆ. ಇದರ ಈ ಅಧ್ಯಾಯದ ಮಹಿಮೆ ಏನು ಅಂತಂದರೆ ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಗೌಡ ದೇಶದಲ್ಲಿ ಕೃಪಾಣ ನರಸಿಂಹ ಅಂತ ಒಬ್ಬ ರಾಜ ಇದ್ದಂತೆ. ಕೃಪಾಣ ನರಸಿಂಹ ಅಂತ. ಕೃಪಾಣ ಅಂದರೆ ಖಡ್ಗ, ಯಾವಾಗಲೂ ಖಡ್ಗ ಹಿಡ್ಕೊಂಡಿರ್ತಿದ್ದಂತೆ. ಅದಕ್ಕೆ ಅವನಿಗೆ ಕೃಪಾಣ ನರಸಿಂಹ ಅಂತ ಹೆಸರು. ಅವನಿಗೊಬ್ಬ ಮಂತ್ರಿ ಇದ್ದ, ಶರಭಭೇರುಂಡ ಅಂತ ಅವನ ಹೆಸರು. ಅವನು ರಾಜನಷ್ಟೇ ಬಲಿಷ್ಠನಾಗಿದ್ದ. ಅವನಿಗೊಂದು ದಿವಸ ದುರಾಲೋಚನೆ ಬಂತು. ಏನಾದರೂ ಮಾಡಿ ರಾಜನ ಮಕ್ಕಳನ್ನು ಕೊಂದು, ಹಾಗಿದ್ದರೂ ನಾನು ಮಂತ್ರಿ ಅಂತ ನನ್ನನ್ನು ಒಳಗೆ ಸೇರಿಸ್ಕೊಂಡ್ಬಿಟ್ಟಿದ್ದಾನೆ, ಉಪಾಯದಿಂದ ಅವ್ರನ್ನ ಕೊಂದು ತಾನು ರಾಜ ಆಗಬೇಕು ಅಂತ. ಇದೇ ನಡೆದದ್ದು ನಮ್ಮ ದೇಶದಲ್ಲಿ. ಒಬ್ಬ ರಾಜನ ಕೊಲ್ಲೋದು, ಮಂತ್ರಿಯಲ್ಲಿ ಕೂಡೋದು. ರಾಜನಾಗಬೇಕು ಅಂತ ಬಯಸಿದ. ಈ ಬಯಸಿದ್ರಿಂದಲೇ ಅವನಿಗೆ ದೊಡ್ಡ ರೋಗ ಬಂದು ಸತ್ತೋದ್ನಂತೆ. ಇದೇ ರಾಜದ್ರೋಹ ಅನ್ನೋದು. ಈ ಥರ ಬಯಸಿದ, ಅನ್ನೇನು ಮಾಡಿಲ್ಲ, ಬಯಸಿದ ಮಾತ್ರದಿಂದಲೇ ಸತ್ತೋದ. ಕುದುರೆ ಆದ, ಅದ್ಭುತ ಕುದುರೆ. ಅದು ಯಾರೋ ಒಬ್ಬ ವೈಶ್ಯಕುಮಾರನಿಗೆ ಸಿಕ್ತಂತೆ ಆ ಕುದುರೆ. ಆ ಕುದುರೆಯನ್ನು ತಂದು ಆ ವೈಶ್ಯಕುಮಾರ ಕೃಪಾಣ ನರಸಿಂಹನಿಗೆ ಮಾರಿ ಹೋದ. ಒಳ್ಳೆ ಕುದುರೆ ಇದು ತಗೋ ಅಂತ ಮಾರಿ ಹೋದ. ಕೃಪಾಣ ನರಸಿಂಹ ಆ ಕುದುರೆ ತಗೊಂಡ. ಒಳ್ಳೆ ಬಿಳಿ ಕುದುರೆ, ಉಚ್ಚೈಶ್ರವಸ್ಸನ್ನು ಮೀರಿಸ್ತಿತ್ತು ಅಂತ ವರ್ಣನೆ ಮಾಡಿದ್ದಾರೆ. ಅಂಥ ಕುದುರೆ ಮೇಲೆ ಕೂತ್ಕೊಂಡು ಒಂದು ದಿವಸ ಬೇಟೆಯಾಡಲಿಕ್ಕೆ ಹೋದ. ದಟ್ಟವಾದ ಅರಣ್ಯದಲ್ಲಿ ಪ್ರವೇಶ ಮಾಡಿದ. ಒಂದು ಜಿಂಕೆಯನ್ನು ಬೆನ್ನತ್ತಿ ಅದು ತಪ್ಪಿಸ್ಕೊಂಡು ಹೋಯಿತು. ಇವನಿಗೆ ಬಾಯಿ ಒಣಗಿತು. ನೀರು ಕುಡಿಬೇಕು ಅಂತ ಒಂದು ಮರಕ್ಕೆ ಕುದುರೆಯನ್ನು ಕಟ್ಟಿ ಹಾಕಿದ. ನೀರು ಕುಡ್ದ. ಒಂದು ದೊಡ್ಡ ಬಂಡೆಕಲ್ ಮೇಲೆ ಏರಿದ್ನಂತೆ. ಸುಮ್ಮನೆ ಏರಿ ಹೇಗಿದೆ ನೋಡೋಣ ಅಂತ ಸುತ್ತಲೂ ನೋಡ್ತಾ ಇದ್ದ. ಅಷ್ಟೊತ್ತಿಗೆ ಒಂದು ತಾಳೆಗರಿ ಗಾಳಿಗೆ ಅಲ್ಲಿ ಬಂದು ಬಿತ್ತಂತೆ. ಗಾಳಿ ಬೀಸ್ತು, ತಾಳೆಗರಿ ಬಿತ್ತು. ಏನಿದೆ ತಾಳೆಗರಿಯಲ್ಲಿ ಅಂತ ನೋಡಿದರೆ ಊರ್ಧ್ವ ಮೂಲ ಮಧಸ್ಯಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಇಷ್ಟು ಬರೆದಿತ್ತಂತೆ.
ಇಷ್ಟೇ, ಇದೇ ಪುರುಷೋತ್ತಮ ಯೋಗ. ಊರ್ಧ್ವ ಮೂಲಂ ಅಂದ್ರೇನು? ಊರ್ಧ್ವ ಅಂದರೆ ಉತ್ತಮ, ಊರ್ಧ್ವ ಅಂದರೆ ಎತ್ತರದವನು, ಉತ್ತಮನಾಗಿರ್ತಕ್ಕಂಥ ಪರಮಾತ್ಮನೇ ಇಡೀ ಜಗತ್ತಿಗೆ ಮೂಲ ಅಂತಿತ್ತು. ಅಷ್ಟು ಓದಿದ್ನಂಥವನು. ಆ ಓದಿದ್ದು ಆ ಕುದುರೆ ಕಿವಿಗೆ ಬಿತ್ತು, ಕುದುರೆ ಕೆಳಗೆ ಬಿದ್ದು ಸತ್ತೋಯ್ತು. ಏನೇನೋ ಮಾಡಿ ಕಷ್ಟಪಟ್ಟು ಎಬ್ಬಿಸಿದರೆ ಏಳುವಾಗ ಕುದುರೆ ಅಲ್ಲ, ಅದು ಶರಭಭೇರುಂಡ ಮಂತ್ರಿ. ಅವನು ನಮಸ್ಕಾರ ಮಾಡಿ ಸ್ವರ್ಗಕ್ಕೆ ಹೋದನಂತೆ. ಅವನು ಹೋದ, ಇದೇನು ಚಮತ್ಕಾರ ಕೇಳಬೇಕಾಗಿತ್ತು. ಅಲ್ಲಿ ಸ್ವಲ್ಪ ದೂರದಲ್ಲೇ ಒಂದು ಆಶ್ರಮ, ವಿಷ್ಣು ಶರ್ಮ ಅನ್ನೋ ಒಬ್ಬ ಋಷಿ ಇದ್ದ. ಅವನ ಹತ್ರ ಬಂದು ಕೃಪಾಣ ನರಸಿಂಹ ಕೇಳಿದ್ದಂತೆ ಇದೇನಿದು ಅಂತ. ಯಾರೋ ಒಬ್ಬ ವ್ಯಕ್ತಿ ಎದ್ದ ಹೋದ ಅಂದರೆ ಆಗ ಅವನು ಹೇಳ್ತಾನೆ ದಿವ್ಯ ದೃಷ್ಟಿಯಿಂದ ನೋಡಿ, ಕುದುರೆ ಯಾವುದು ಗೊತ್ತೇನು? ಹಿಂದೆ ನಿನ್ನ ಮಂತ್ರಿಯಾಗಿದ್ದ ಶರಭಭೇರುಂಡ ಅವನೇ ರಾಜನಾಗಬೇಕು ಅಂತ ಬಯಸಿದ, ನಿನ್ನನ್ನು ಕೊಲ್ಲಬೇಕು ಅಂತ ಬಯಸಿದ. ಅದರಿಂದಲೇ ಅವನು ಸತ್ತು ಕುದುರೆಯಾಗಿ ಹುಟ್ಟಿದ. ನೀನು ಅದೇ ಕುದುರೆ ಮೇಲೆ ಬಂದಿದ್ದಿ. ಈಗ ಆ ಶ್ಲೋಕ ಅರ್ಧ ಓದಿದಿ. ನನ್ನ ಶಿಷ್ಯರು ಯಾರೋ ಬರಿತಾ ಇದ್ದವರು ಗಾಳಿಗೆ ಹಾರಿ ಬಂದು ಬಿದ್ದಿದೆ. ಅದನ್ನು ನೀನು ಓದಿದೆ, ಅದು ಅವನ ಕಿವಿಗೆ ಬಿತ್ತು, ಅವನಿಗೆ ಸ್ವರ್ಗ ಆಯಿತು. ಅವನಿಗೆ ಸ್ವರ್ಗ ಆಯಿತು. ಅಂದರೆ ಕೇವಲ 15ನೇ ಅಧ್ಯಾಯದ ಅರ್ಧ ಶ್ಲೋಕ, ಆರಂಭದ ಅರ್ಧ ಶ್ಲೋಕ ಕಿವಿಗೆ ಬಿದ್ದು ಆ ರಾಜದ್ರೋಹದ ಪಾಪ ಪರಿಹಾರ ಆಯಿತು. ಯಾಕೆ? ಊರ್ಧ್ವ ಮೂಲಂ, ಇಡೀ ಜಗತ್ತಿಗೆ ಮೂಲ ವಿಷ್ಣು ಅಂತ ತಿಳ್ಕೊಂಡು. ಅದೇ ಪುರುಷೋತ್ತಮ ಯೋಗ. ಕೊನೆಗೆ ಬರೋದು ಅದೇನೆ. ಯೋ ಲೋಕತ್ರಯಮಾವಿಶಿ ಬಿಭರ್ತವ್ಯೇಶ್ವರ ಯಸ್ಮಾತ್ ಶರಮತೀತೋಹಂ ಅಕ್ಷರಾದಪಿಚೋತ್ತಮ ಅತೋಸ್ಮಿ ಲೋಕೆ ವೇದೇಚ ಪ್ರಥಿತ ಪುರುಷೋತ್ತಮ. ಪುರುಷೋತ್ತಮ ಅಂತಲೇ ಪ್ರಾರಂಭ ಆದದ್ದು ಊರ್ಧ್ವ ಮೂಲ ಅಂತ. ಭಗವಂತನನ್ನು ಪುರುಷೋತ್ತಮ, ಅವನೇ ಇಡೀ ಜಗತ್ತಿಗೆ ಮೂಲ ಅಂತ ತಿಳ್ಕೊಂಡ್ರೆ ರಾಜದ್ರೋಹ ಆ ಪಾಪನೂ ಪರಿಹಾರ ಆಯಿತು. ಇಲ್ಲಿ ರಾಜದ್ರೋಹ ಅಂತಂದರೆ ಪರಮಾತ್ಮನ ದ್ರೋಹ. ಎಲ್ಲರೂ ಭಗವಂತನಾಗಬೇಕು ಅಂತಲೇ ಬಯಸ್ತಾ ಇರ್ತಾರೆ ಕೆಲವರೆಲ್ಲ. ಗೀತೆ ನೋಡಿದರೆ ಗೊತ್ತಾಗ್ತದೆ, ಆ ಪಾಪ ಪರಿಹಾರ ಆಗ್ತದೆ. ಆಮೇಲೆ ಆ ಕೃಪಾಣ ನರಸಿಂಹ ಇದ್ನಲ್ಲ, ಅವನಿಗೆ ಆ ವಿಷ್ಣು ಶರ್ಮ ಅನ್ನೋನು ಇದನ್ನೆಲ್ಲ ಹೇಳಿದ. ನಿನ್ನ ಮಂತ್ರಿ ಅವನೇ ಕುದುರೆಯಾಗಿದ್ದ, ಶ್ಲೋಕ ಕೇಳಿ ಅವನಿಗೆ ಸ್ವರ್ಗ ಆಯಿತು ಅಂತ. ಆಮೇಲೆ ಕೃಪಾಣ ನರಸಿಂಹ ತನ್ನ ಮಗನಿಗೆ ರಾಜ್ಯ ಒಪ್ಪಿಸಿ ವಿಷ್ಣು ಶರ್ಮನ ಆಶ್ರಮಕ್ಕೆ ಬಂದು ಪೂರ್ತಿ 15ನೇ ಅಧ್ಯಾಯ ಕಲಿತು ದಿನ ಪಾರಾಯಣ ಮಾಡಲಿಕ್ಕೆ ಶುರು ಮಾಡಿದ್ನಂತೆ. ಯಾಕೆ? ಅವನು ಕೃಪಾಣ ನರಸಿಂಹ. ಕೃಪಾಣ ಅಂದರೆ ಖಡ್ಗ. ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪರಂ ತತ್ಪರಿಮಾರ್ಗಿತವ್ಯಂ. ಆ ಕೃಪಾಣ ಅಂದರೆ ಖಡ್ಗ. ಜ್ಞಾನವೆಂಬ ಖಡ್ಗದಿಂದ ಈ ಜಗದ್ವೃಕ್ಷವನ್ನು ಛೇದನ ಮಾಡಿ ಕೃಪಾಣ ನರಸಿಂಹನು ಮೋಕ್ಷಕ್ಕೆ ಹೋದನು. ನರಸಿಂಹ ಅಂದರೆ ಸಾತ್ವಿಕ ಜೀವ ಅಂತ ಅರ್ಥ. ನರಸಿಂಹ ಅಂದರೆ ಸಿಂಹ ಅಂದರೆ ಶ್ರೇಷ್ಠ, ನರಶ್ರೇಷ್ಠ, ಒಳ್ಳೆ ಜೀವ, ಸಾತ್ವಿಕ ಜೀವ. ಕೈಯಲ್ಲಿ ಕೃಪಾಣ ಹಿಡ್ಕೊಂಡಿದ್ದ ಅಂದರೆ ಜ್ಞಾನವೆಂಬ ಖಡ್ಗ ಹಿಡ್ಕೊಂಡಿದ್ದ. ಆ ಜ್ಞಾನವೆಂಬ ಖಡ್ಗದಿಂದ ಅವನು ಮುಕ್ತನಾದ ಅಂತ ಇದರ ಮಹಿಮೆನೂ ಕೂಡ ಹೇಳಿದ್ದಾರೆ. ಹೀಗೆ ಬಹಳ ವಿಶೇಷವಾದಂಥ ಒಂದು ಪಾಪ ಪರಿಹಾರಕವಾದ 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಅದನ್ನು ಪರಮಪೂಜ್ಯ ಶ್ರೀಪಾದಂಗಳವರು ನಡೆಸ್ತಾ ಇರತಕ್ಕಂಥ ದಿವ್ಯ ಕಾರ್ಯಕ್ರಮ ಗೀತಾಭಿಯಾನ. ಅದು ಯಾವಾಗ ನಿರಂತರ ನಡಿಬೇಕಾದದ್ದೇ ಗೀತಾಭಿಯಾನ. ನಮ್ಮ ದೇಶದ ಪ್ರಧಾನ ಗ್ರಂಥವೇ ಭಗವದ್ಗೀತೆ. ಪ್ರಧಾನ ಗ್ರಂಥನೇ ಭಗವದ್ಗೀತೆ. ದೇಶದ ಒಂದು ಮುಖ್ಯ ವಸ್ತು ಅಂತ ಇರ್ತದಲ್ಲ, ಆ ದೇಶದ ಗ್ರಂಥಗಳಲ್ಲಿ, ಭಾರತ ದೇಶದ ಗ್ರಂಥಗಳಲ್ಲಿ ಪ್ರಧಾನ ಗ್ರಂಥ ಅಂದರೆ ನಾವು ಹಿಂದೂ ದೇಶದ ಗ್ರಂಥವೇ ಭಗವದ್ಗೀತೆ ಅಂತ ಅನಾದಿ ಕಾಲದಿಂದ ಒಪ್ಪಿಕೊಂಡು ಬಂದಿರತಕ್ಕಂಥದ್ದು. ಅಂಥ ಭಗವದ್ಗೀತೆಯ ಸಾರಭೂತವಾಗಿರ್ತಕ್ಕಂಥ 15ನೇ ಅಧ್ಯಾಯ ನನ್ನ ಪಾಲಿಗೆ ಪರಮಪೂಜ್ಯ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪ್ರೇರಣೆಯಿಂದ ಒದಗಿಸಿಕೊಟ್ಟಿದ್ದಾರೆ. ಆ ಶ್ರೀಪಾದಂಗಳವರ ದ್ವಾರ ಇದನ್ನು ನರಸಿಂಹದೇವರಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಒಂದು 5 ನಿಮಿಷ ಯಾರು ಹೇಳಬೇಡ್ರಿ, ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಈ ಅತ್ಯಂತ ಅಲ್ಪವಾದ 2 ದಿನಗಳಲ್ಲಿ ಪುರುಷೋತ್ತಮ ಯೋಗದ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಆ ಗುರುಗಳು ಹೇಗೆ ಪ್ರವಚನ ಮಾಡ್ತಾರೆ ಅಂತ ನಾನು ಹೇಳೋ ಅಗತ್ಯ ಇಲ್ಲವೇ ಇಲ್ಲ. ಒಂದೇ ಅನಿಸಿದ್ದು ಅಂದರೆ 18 ಅಧ್ಯಾಯ ಒಂದು ಬಾರಿ
ಶ್ರೀಪಾದಂಗಳವರು ಇಲ್ಲಿ ಹೇಳಬೇಕು ಅಂತ ಒಂದು ಅಪೇಕ್ಷೆ ಅಷ್ಟೇ. ಆದ್ದರಿಂದ ಯಾವುದೇ ಒಂದು ವಿಷಯ ಇದ್ದರೂ ಕೂಡ ಬಹಳ ಅದ್ಭುತವಾಗಿ ಆ ಭಗವಂತನ ಮಹಿಮೆಯನ್ನು ಶ್ರೀಪಾದಂಗಳವರು ತಿಳಿಸ್ತಾರೆ. ಹಿಂದೆ ಒಂದು 2-3 ವರ್ಷಗಳ ಹಿಂದೆ ಪರಮ ಪೂಜ್ಯ ಶ್ರೀಪಾದಂಗಳವರು ಉತ್ತರಾದಿ ಮಠದಲ್ಲಿ ಅನೇಕ ಪುರಾಣಗಳ ಪ್ರವಚನ ಅಂತ ಒಂದು ಆಯೋಜನೆ ಮಾಡಿತ್ತು. ಒಂದು 3-4 ಪುರಾಣಗಳ ಪ್ರವಚನ ಆಯಿತು. ಅದು ಮತ್ತೆ ಮುಂದುವರಿಯಬೇಕು. ಅನೇಕ ವಿಷಯಗಳ ಬಗ್ಗೆ ತಿಂಗಳಿಗೆ ಕನಿಷ್ಠ ಒಂದು 4 ದಿವಸ ಆದರೂ ಪರಮ ಪೂಜ್ಯ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಮಠದಲ್ಲಿ ಬೆಂಗಳೂರಲ್ಲಿದ್ದಾಗ ತಿಂಗಳಿಗೆ ಒಂದು 4 ದಿವಸ ಆದರೂ ಪ್ರತಿ ತಿಂಗಳು ಶ್ರೀಮಠಕ್ಕೆ ಬಂದು ಆ ಪ್ರವಚನವನ್ನು ನೀಡಿ ಅನುಗ್ರಹ ಮಾಡಬೇಕು ಅಂತ ಎಲ್ಲ ಭಕ್ತರ ಪರವಾಗಿ ಒಂದು ಆಗ್ರಹದ ಪ್ರಾರ್ಥನೆಯನ್ನು ಮಾಡುತ್ತಾ ಪೂಜ್ಯ ವಿದ್ಯಾಧೀಶಾಚಾರ್ಯರು 1-2 ಮಾತನ್ನ ಗುರುಗಳ ಬಗ್ಗೆ ಹೇಳ್ತಾರೆ. ಪರಮ ಪೂಜ್ಯರಾದ ಶ್ರೀ ಸುವಿದ್ಯೇಂದ್ರ ತೀರ್ಥ ಶ್ರೀಪಾದಂಗಳವರು ಪುರುಷೋತ್ತಮ ಯೋಗದ ಬಗ್ಗೆ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಶ್ರೀಪಾದಂಗಳವರ ಉಪನ್ಯಾಸ ಅಂದರೆ ಅದು ಹೃದಯಂಗಮ, ಮನೋರಮ, ಅಷ್ಟೇ ಶಾಸ್ತ್ರ ಗರ್ಭಿತವಾದದ್ದು. ಉಪನ್ಯಾಸ ಅಂದರೆ ಸಾಮಾನ್ಯವಾಗಿ ಅದು ಒಂದು ಪುಸ್ತಕ, ಒಂದು ಗ್ರಂಥ, ಆ ಗ್ರಂಥದ ಮೇಲೆ ವಿಹಾರ ಮಾಡೋದು ಅಂತ ಇರುತ್ತೆ. ಶ್ರೀಪಾದಂಗಳವರ ಉಪನ್ಯಾಸ ಗ್ರಂಥದ ಮೇಲೆ ಅಲ್ಲ, ಗ್ರಂಥದ ಒಳಗೆ ವಿಹಾರ ಮಾಡುವಂತಹ ಉಪನ್ಯಾಸ. ಯಾವುದೇ ಶಾಸ್ತ್ರ ಇರಬಹುದು, ಅವರು ಉಪನ್ಯಾಸ ಮಾಡುವ ಶೈಲಿ ಎಷ್ಟು ಅದ್ಭುತವಾದದ್ದು ಅಂದರೆ ಅನಾಯಾಸವಾಗಿ ಸಹಜವಾಗಿ, ಯಾವುದೇ ಅವರೂ ಆಯಾಸ ತೆಗೆದುಕೊಳ್ಳೋದಿಲ್ಲ, ಕೇಳುವವರಿಗೂ ಆಯಾಸ ಆಗೋದಿಲ್ಲ. ಹಾಗೆ ಅತೀ ಸುಲಲಿತವಾಗಿ ನಮಗೆ ವಿಷಯಗಳನ್ನು ಮಾತ್ರ ನಮ್ಮ ಮನಸ್ಸಿನಲ್ಲಿ ಮುಟ್ಟಿಸುವಂತಹ ಅದ್ಭುತವಾದಂತಹ ಒಂದು ಪ್ರತಿಭೆ, ಕೌಶಲ ಪರಮ ಪೂಜ್ಯ ಶ್ರೀಪಾದಂಗಳವರದು. ನಮಗೆ ಶಾಸ್ತ್ರದ ಅಧ್ಯಯನ ಮಾಡಬೇಕು, ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂದರೆ ಒಂದು ಶಾಸ್ತ್ರದಲ್ಲಿ ಒಂದು ವಿಷಯ ಇತ್ತು ಅಂದರೆ ಆ ವಿಷಯದ ಸುತ್ತಮುತ್ತ ಅನೇಕ ವಿಷಯಗಳಿರುತ್ತೆ. ಅವುಗಳನ್ನೆಲ್ಲ ನೋಡ್ತಾ ಹೋದರೆ ಮೂಲ ವಿಷಯ ಏನು ಅಂತನ್ನೋದೇ ನಮಗೆ ಅರ್ಥ ಆಗೋದಿಲ್ಲ. ಆದರೆ ಶ್ರೀಪಾದಂಗಳವರ ಕೌಶಲ ಹೇಗೆ ಅಂದರೆ ಯಾವುದು ಒಬ್ಬ ಸಾಮಾನ್ಯ ಜಿಜ್ಞಾಸುವಿಗೆ ತಿಳಿದುಕೊಳ್ಳುವ ಅಗತ್ಯ ಇಲ್ಲ, ಮೂಲವಾದ ವಿಷಯವನ್ನು ತಿಳಿದುಕೊಂಡ್ರೆ ಸಾಕು, ಅಂಥ ವಿಷಯಗಳನ್ನು ಮಾತ್ರ ನಮ್ಮ ಮನಸ್ಸಿಗೆ ತಿಳಿಸುವಂತಹ ಅದ್ಭುತವಾದಂತಹ ಕೌಶಲ ಪರಮ ಪೂಜ್ಯ ಶ್ರೀಪಾದಂಗಳವರದು. ಅವರ ಉಪನ್ಯಾಸವನ್ನು ಆಲಿಸಿ ಹೊರಗೆ ಹೋಗುವಾಗ ಒಂದು ಟೇಕವೇ ಇರುತ್ತೆ. ನಾನೇನೋ ಕೇಳಿದೆ ಎದ್ದು ಹೋದೆ ಅಂತ ಅನಿಸೋದಿಲ್ಲ. ಇವತ್ತೇನೋ ಒಂದು ಕೇಳಿದೆ, ಒಂದು ಅರ್ಥ ಆಯಿತು, ನನಗೆ ತಿಳಿಯಿತು ಅಂತನ್ನೋ ಒಂದು ಭಾವನೆ ಎಲ್ಲ ಜಿಜ್ಞಾಸುಗಳಿಗೂ ಬರುತ್ತೆ. ಅದು ಒಂದು ಅದ್ಭುತವಾದಂತಹ ಉಪಕಾರ, ಕರುಣೆ ಪರಮ ಪೂಜ್ಯ ಶ್ರೀಪಾದಂಗಳವರದು. ಮಹಾಪ್ರತಿಭಾಶಾಲಿಗಳು, ಮಹಾವಿದ್ವಾಂಸರು, ವೇದಾಂತ ತರ್ಕ ಇತ್ಯಾದಿಗಳ ವಿದ್ವತ್ತೆ ಇರುವಂತಹ ಒಬ್ಬ ವ್ಯಕ್ತಿ ಉಪನ್ಯಾಸ ಮಾಡಬೇಕಾದರೆ ತನ್ನ ಪಾಂಡಿತ್ಯವನ್ನೆಲ್ಲ ಪ್ರದರ್ಶನ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಎದುರಿಗೆ ಕುಳಿತವರಿಗೆ ಅರ್ಥ ಆಗತ್ತೋ ಬಿಡುತ್ತೋ. ಆದರೆ ಶ್ರೀಪಾದಂಗಳವರದು ಹಾಗಲ್ಲ. ಎದುರಿಗೆ ಕುಳಿತ ವ್ಯಕ್ತಿಗೆ ಏನು ಬೇಕೋ ಅದನ್ನು ಮಾತ್ರ ಹೇಳುವಂತಹ ಒಂದು ಕರುಣೆ ಪರಮ ಪೂಜ್ಯ ಶ್ರೀಪಾದಂಗಳವರು. ಅವರು ನಮ್ಮ ಶ್ರೀಮಠಕ್ಕೆ ಬಂದು ಈ ಭಗವದ್ಗೀತಾ ಅಭಿಯಾನದಲ್ಲಿ, ವಿಶೇಷವಾಗಿ ಈ ಮಾರ್ಗಶೀರ್ಷ ಮಾಸದಲ್ಲಿ ಉಪನ್ಯಾಸವನ್ನು ನಡೆಸಿಕೊಟ್ಟದ್ದಕ್ಕಾಗಿ ಅವರಿಗೆ ಶ್ರೀಮಠದ ಪರವಾಗಿ, ನನ್ನ ವೈಯಕ್ತಿಕವಾಗಿ, ತಮ್ಮೆಲ್ಲರ ಪರವಾಗಿ ಹಾಗೂ ಆ ದಾನಿಗಳ ಪರವಾಗಿ ಅನಂತ ಕೃತಜ್ಞತಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭೀಮಾಚಾರ್ಯರು ಹೇಳಿದಂತೆ ಮತ್ತೆ ಮತ್ತೆ ಅವರು ನಮ್ಮ ಈ ಶ್ರೀಮಠಕ್ಕೆ ಬಂದು ಇಲ್ಲಿ ಉಪನ್ಯಾಸವನ್ನು ನೆರವೇರಿಸಿಕೊಡಬೇಕು, ಇಲ್ಲಿಯ ಜಿಜ್ಞಾಸುಗಳ ಒಂದು ವಿಶೇಷವಾದಂತಹ ಜ್ಞಾನ ಪಿಪಾಸೆಯನ್ನು ತಣಿಸಬೇಕು ಅಂತ ಅವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಈ 2 ದಿನದ ಪ್ರವಚನದ ವಿಶೇಷ ಸೇವೆಯನ್ನು ನಮ್ಮ ರಮೇಶ್ ಪ್ರತಿನಿಧಿಯವರು ಮತ್ತು ಅವರ ಎಲ್ಲ ಪರಿವಾರದವರು ಇಡೀ 1 ತಿಂಗಳಿನ ಈ ಗೀತಾ ಪ್ರವಚನದ ವಿಶೇಷವಾದ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನೀಲಕಂಠ ದಂಪತಿಗಳು ಅಂತ ಆ ಪರಿವಾರದವರು ಕೂಡ ಈ ಗೀತೆಯ ಅಭಿಯಾನದ ವಿಶೇಷವಾದ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಜೊತೆಗೆ
ನಮ್ಮವರೇ ಆಗಿರತಕ್ಕಂಥ ಶ್ರೀಮಠದ ಇನ್ನೊಬ್ಬ ಭಕ್ತರು ನಮ್ಮ ತಾರಾಬಾಯಿಯವರು, ಅವರ ಕುಟುಂಬದವರು ವಿಶೇಷವಾಗಿ ಶ್ರೀಪಾದಂಗಳವರ ಈ ಪ್ರವಚನದ ಆಯೋಜನೆಯನ್ನು ಮಾಡಿದ್ದಾರೆ. ನಮ್ಮ ಈ ಪ್ರತಿನಿಧಿ ಕುಟುಂಬದವರು ಪ್ರತಿ ವರ್ಷವೂ ಗೀತಾ ಪ್ರವಚನವನ್ನು ಇಲ್ಲಿ ಏರ್ಪಡಿಸ್ತಾರೆ ಶ್ರೀಮಠದಲ್ಲಿ. ಇವತ್ತು ವಿಶೇಷವಾಗಿ ಶ್ರೀಪಾದಂಗಳವರ ಪ್ರವಚನಕ್ಕೆ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ನಮ್ಮ ರಮೇಶ್ ಪ್ರತಿನಿಧಿಯವರ ತಮ್ಮಂದಿರು ದಿನೇಶ್ ಕುಮಾರ್ ಅವರು ಕೂಡ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಆ ಸೇವಾಕರ್ತೃಗಳು ಬಂದು ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು. ಮಂಗಳಾರತಿ ಆದ ಮೇಲೆ ಎಲ್ಲ ಭಕ್ತರು ನಿಧಾನವಾಗಿ ಬಂದು ಎಲ್ಲರೂ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ನಮ್ಮ ತಾರಾಬಾಯಿಯವರು ಅವರು ಕೂಡ ಕುಟುಂಬದವರು ಎಲ್ಲರೂ ಬಂದು ಶ್ರೀಪಾದಂಗಳವರಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತೀವಿ. ನಾಳಿನ ವಿಶೇಷ ಪ್ರವಚನ, ಪ್ರತಿ ಶನಿವಾರವೂ ಕೂಡ ಒಂದು ವಿಶೇಷವಾದ ಪ್ರವಚನ, ಮಹಾಭಾರತ ಪ್ರವಚನ ನಡೀತಾ ಇದೆ. ನಿಮಗೆಲ್ಲ ಗೊತ್ತು, ಪೂಜ್ಯ ವಿದ್ಯಾಧೀಶಾಚಾರ್ಯರಿಂದ ನಾಳೆ ಶನಿವಾರ ಮಹಾಭಾರತದ ಪ್ರವಚನ ಇರುತ್ತದೆ. ನಾಡದ್ದರಿಂದ ಮತ್ತೆ ಗೀತಾ ಪ್ರವಚನ ನಾಡದ್ದು 18ನೇ ತಾರೀಕಿನಿಂದ 3 ದಿನಗಳ ಕಾಲ ಕರ್ಣಂ ವಾದರಾಜಾಚಾರ್ಯರಿಂದ ಗೀತೆಯ 16 ಮತ್ತು 17ನೇ ಅಧ್ಯಾಯದ ಪ್ರವಚನ ಮುಂದುವರಿಯುತ್ತದೆ. ನರಸಿಂಹದೇವರ ಶೇಷವಸ್ತ್ರವನ್ನು ಪೂಜ್ಯ ಆಚಾರ್ಯರು ಶ್ರೀಪಾದಂಗಳವರಿಗೆ ಹೊದಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ದಿನೇಶ್ ಕುಮಾರ್ ಅವರು ಮತ್ತು ರಮೇಶ್ ಅವರು ಬಂದು ಗುರುಗಳಿಗೆ ಫಲ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಬಾಯ್ಪಟ್ಟು ಪಾರಾಯಣ ಮಾಡ್ತಾರೆ, ದಿನ ಪಾರಾಯಣ ಮಾಡ್ತಾರೆ. ಬಹುಮಾನ ಇದು ಏನಕ್ಕೋ ಏನೋ ಗೊತ್ತಿಲ್ಲ. ಇವರು ಒಂದು 15-20 ವರ್ಷ ಆಯಿತು. 20 ವರ್ಷ ಪೂರ್ತಿ ಅವರ ಜವಾಬ್ದಾರಿ. ಒಂದು ತಿಂಗಳ ಪೂರ್ತಿ ಮಂತ್ರ